ನಾನಲ್ತೆ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ. ನರರೆದೆಯು ಮಣಿಯುವುದು ರಾಜರಿಗೆ. ರಾಜರು ನಾ ಬರುವ ಶುಭ ವಾರ್ತೆಯನ್ನು ಕೇಳಿ ಕಪ್ಪ ಕಾಣಿಕೆ ಹಿಡಿದು ಮೈ ಚಳಿ ಬಿಡಿದು ನಿದ್ದೆ ಭೋಜನ ಮಾಡಿದು ಮೃತ್ಯು ಸೂಕ್ತಪಡಿಸಿ ತೆರೆದಂತೆ ಹಸತ್ತು ನಿಲ್ಲವರೇ. ನಾನು ಅವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನೇ ಕಣ್ಣಂತೆ ಚೀರುವರು. ಆ ಕಾಲಕ್ಕೆ ಬಹಳ ದೊಡ್ಡ ಕುಟುಂಬಸ್ಥರ ಮನೆಯ ಹುಡುಗ ಏನಲ್ಲ ನಾನು. ಸಾಧಾರಣ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ನನಗೆ ಬಹಳ ಪವಿತ್ರವಾದ ಜಾಗ. ನಾನು ಅಲ್ಲಿ ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಬಿ ವಿ ಕಾರಂತರು ನಮ್ಮ ಗುರು. ಅವ್ರು ಯಾವ ಕ್ಷಣದಲ್ಲಿ ಮಂಡ್ಯ ರಮೇಶ್ ಅಂದ್ರಪ್ಪ ಗೊತ್ತಿಲ್ಲ. ಮಂಡ್ಯ ರಮೇಶ್ ಅನ್ನೋ ಹೆಸರು ರಂಗಭೂಮಿ ನನಗೆ ಗಟ್ಟಿಯಾಗಿ ಒಂದು ಸ್ಥಾನವನ್ನು ತಂದು ಕೊಡೋಕ್ಕೆ ಶುರುವಾಯಿತು. ಹೀಗೆ ನಾಟಕ ಕಲಿಸುವಾಗ ನಾನು ಕಾರ್ಗೆ ಹೋಗ್ಬಿಟ್ಟಿರ್ತೀನಿ. ಇದು ನನಗೆ ಸಂತೋಷ ಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲೋಸ್ ಮೀಡಿಯಾ ಅರ್ಪಿಸುವ ಸಾಧಕರ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮ. ನಾನು ಸ್ನೇಹ ವರ್ಗೀಸ್, ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ, ಸಂತ ಫಿಲೋಮಿನಾ ಕಾಲೇಜು, ಮೈಸೂರು. ಮಂಡ್ಯದ ಮಣ್ಣಿನಿಂದ ಬಂದು ನೀನಾಸಂ, ರಂಗಾಯಣದಂತಹ ಸಂಸ್ಥೆಗಳಲ್ಲಿ ಕಲಿತು ಕನ್ನಡ ಚಲನಚಿತ್ರದ ಅಪ್ರತಿಮ ನಟರೆಂದು ಗುರುತಿಸಿಕೊಂಡು ಮೈಸೂರಿನಲ್ಲಿ ನಟನ ಎಂಬ ರಂಗಶಾಲೆಯನ್ನು ತೆರೆದು ಹಲವಾರು ಕಲಾವಿದರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ನಟ ರಂಗಕರ್ಮಿ ಶ್ರೀಯುತ ಮಂಡ್ಯ ರಮೇಶ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಸರ್, ನಿಮ್ಮ ಕಲಾ ಪಯಣ ಮಂಡ್ಯದ ಒಂದು ಹಳ್ಳಿಯಿಂದ ಆರಂಭ ಆಗುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ಗೆ ಹೇಗನ್ಸುತ್ತೆ ಸರ್? ಈಗ ಈ ಕ್ಷಣಕ್ಕೆ ಒಂದು ದೊಡ್ಡ ಹೆಮ್ಮೆ ಅನಿಸುತ್ತೆ. ಮಂಡ್ಯದ ಬಳಿಯ ಹಳ್ಳಿಯಲ್ಲಿ ಬಾಲ್ಯ ಆಯಿತು, ಆದರೆ ನನ್ನ ಜನನ ಆಗಿದ್ದು ಮಂಡ್ಯದಲ್ಲೇ. ಮಂಡ್ಯ ಸರ್ಕಾರಿ ಆಸ್ಪತ್ರೆ ಬೆಡ್ ನಂಬರ್ 6 ನಾನು ಹುಟ್ಟಿದ್ದು. ಆ ಕ್ಷಣಕ್ಕೆ ನಮ್ಮ ತಂದೆಗೆ ನಾನು 3ನೇ ಮಗ. ನನ್ನ ಅಕ್ಕ ಅಣ್ಣ ಅಷ್ಟೊತ್ತಿಗಾಗಲೇ ಪುಟಾಣಿಗಳಾಗಿ ಮನೆ ತುಂಬ ಓಡಾಡ್ಕೊಂಡಿದ್ರು. ಆ ಕಾಲಕ್ಕೆ ಬಹಳ ದೊಡ್ಡ ಕುಟುಂಬಸ್ಥರ ಮನೆಯ ಹುಡುಗ ಏನಲ್ಲ ನಾನು. ಸಾಧಾರಣ ಮನುಷ್ಯ, ಹಳ್ಳಿಗಾಡಿಂದ ಬಂದವನು. ಮಂಡ್ಯದಲ್ಲೇ ಹುಟ್ಟಿದ್ರು. ನನ್ನ ಬಾಲ್ಯ ಎಲ್ಲ ನಾಗಮಂಗಲ, ಬೆಳ್ಳೂರು, BMC ಬೆಳ್ಳೂರು ಅಂತ ಕರೀತಾರೆ. ಆ ಜಾಗದಲ್ಲಿ ಹೆಚ್ಚು ಹಳ್ಳಿಗಾಡಿನ ಪ್ರದೇಶದಿಂದ ಅಲ್ಲಿ ಓಡಾಡ್ತಾ ಅಲ್ಲಿಯ ಜಾನಪದದ ಅನೇಕ ವಸ್ತು ವಿನ್ಯಾಸಗಳನ್ನು ಮತ್ತು ಅದರ ಶೈಲಿಯನ್ನು ನಾವು ರಾತ್ರಿ ಇಡೀ ಆಗುವಂಥ ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ, ಬಯಲಾಟ ಈ ಥರದ್ದು ನೋಡಿ ಆ ಬಾಲ್ಯದಿಂದ ಶುರು ಮಾಡಿ ಒಂದು ಸರಳವಾದ ಮಧ್ಯಮ ವರ್ಗದಿಂದ ಹುಟ್ಟಿದ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ಇಡೀ ಕನ್ನಡ ನಾಡು, ಇಡೀ ಭಾರತ, ಇಡೀ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ರಂಗಭೂಮಿಯ ಕಾರಣಕ್ಕಾಗಿ ಜನನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಕೊಡುವಂಥ ಸಂಗತಿ. ಮತ್ತು ತುಂಬ ನಂತರ ಆಸೆ ಪಟ್ಕೊಂಡಿರುವಂಥ ಅನೇಕ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ರಂಗಭೂಮಿಯಲ್ಲಿ ಮತ್ತು ಸಿನಿಮಾದಲ್ಲಿ, ಟಿವಿನಲ್ಲಿ ಸಾಧಿಸೋದಕ್ಕೆ ಇಚ್ಛಾಶಕ್ತಿಯ ಅವಶ್ಯಕತೆ ತುಂಬ ಇದೆ ಅನ್ನೋದನ್ನು ನನ್ನ ಬದುಕಿನಲ್ಲಿ ನಾನೇ ಒಂದು ಮಾದರಿಯಾಗಿ ತೆಗೆದುಕೊಂಡು ಸಂತೋಷದಿಂದ ಮುನ್ನಡೀತಾ ಇದ್ದೀನಿ. ಅದು ನನಗೆ ಹೆಮ್ಮೆ ಕೊಟ್ಟಿದೆ ಗೆಳತಿ. ಸರ್, ನೀವು ರಮೇಶ್ ಇಂದ ಮಂಡ್ಯ ರಮೇಶ್ ಹೇಗೆ ಆದ್ರಿ? ನನ್ನ ಹೆಸರು ಕುಂತೂರು ಸುಬ್ರಹ್ಮಣ್ಯಂ ರಮೇಶ್ ಅಂತಾಗಿತ್ತು. ನಮ್ಮಪ್ಪ ಸರ್ಕಾರಿ ಕಚೇರಿಯಲ್ಲಿದ್ದರು. ನನ್ನ ಹೆಸರು ರಮೇಶ್ KS ರಮೇಶ್ ಅಂತ ತುಂಬ ವರ್ಷ ಆಯಿತು. ನನ್ನ ಕಾಲೇಜು ಜೀವನ ಮುಗಿಸಿ ನಾನು ಮಂಡ್ಯ ಬಾಲಕರ ಸರ್ಕಾರಿ ಕಾಲೇಜಿನಲ್ಲಿ ವಿಜ್ಞಾನದ ವಿದ್ಯಾರ್ಥಿ. ನನ್ನ ಕಾಲೇಜು ವಿದ್ಯಾಭ್ಯಾಸದಲ್ಲೇ ಭಾಳ ದೊಡ್ಡ ರಂಗಭೂಮಿಯ ಸ್ಟಾರ್ ನಾನು ಆ ಹೊತ್ತಿಗೆ. ನಿಮ್ಮಲ್ಲೂ ಅನೇಕ ಜನ ಇರ್ತಾರೆ, ಕಾಲೇಜ್ಗಳಲ್ಲಿ ನಾಟಕ ಇಟ್ಕೊಂಡು ಮಾಡುವಾಗ ಸ್ಕ್ರಿಪ್ಟ್ ಬರೆದು ಅವರೇ ಬರ್ಕೊಂಡು ಅವರೇ ಡೈರೆಕ್ಟ್ ಮಾಡಿ ಅವರೇ ಗುಂಪು ಕಟ್ಕೊಂಡು ಈ ಥರ ಎಲ್ಲ ಇರ್ತಾರೆ. ನಾನು ಕೂಡ ಹಾಗೇ ಇದ್ದೆ. ಹಂಗೆ ಮಾಡ್ತಾ ಇದ್ದಾಗ ಒಬ್ಬ ಲವಲವಿಕೆಯ ಹುಡುಗನಾಗಿದ್ದೆ. ಒಂದೇ ಒಂದು ಟ್ರ್ಯಾಜಿಡಿ ಏನಿತ್ತು ಅಂದರೆ, ನಮ್ಮ ಕಾಲೇಜ್ ಹೆಸರು ಗೌರ್ಮೆಂಟ್ ಕಾಲೇಜ್ ಫಾರ್ ಬಾಯ್ಸ್ ಓನ್ಲಿ ಅಂತ. ಅಂದರೆ ಬರೀ ಹುಡುಗರಿದ್ದಿದ್ದು ಕಾಲೇಜು, ತುಂಬ ಡ್ರೈ ಆಗಿತ್ತು. ಆದರೂ ನಾವು ಬರೋ ಲೆಕ್ಚರ್ಸ್ಗಳಿಗೆ ಲೈನ್ ಹುಡ್ಕೊಂಡು ಆರಾಮಾಗಿ ಸಂತೋಷವಾಗಿದ್ದವು. ಸೈನ್ಸ್ ಸ್ಟೂಡೆಂಟ್ ಆದ್ದರಿಂದ ಒಂಚೂರು ಹೆಚ್ಚೆಚ್ಚು ರಿಸ್ಟ್ರಿಕ್ಷನ್ಸ್ ಇರ್ತಾಯಿತ್ತು. ಆದರೂ ನಾವು ಸ್ಕ್ರಿಪ್ಟ್ಗಳು ಬರಿತಾಯಿದ್ವು, ಸ್ಕ್ರಿಪ್ಟ್ಗಳು ಫಾಲೋ ಮಾಡ್ತಾಯಿದ್ವು, ನಾಟಕಕ್ಕೆ ತೊಗೊಂಡು ಎಲ್ಲ ಕಡೆ ಸ್ಪರ್ಧೆ ಮಾಡಿಕೊಂಡು. ನಾನು ಅದಾದಮೇಲೆ ನಿನಾಸಮ್ಮು ಮತ್ತು ರಂಗಾಯಣಕ್ಕೆ ಹೋದಾಗೆ ನನ್ನ ಡಿಗ್ರಿ ಮುಗಿಸುತ್ತೆ ನೆಕ್ಸ್ಟ್ ಸೆಕೆಂಡ್ ಖಾಲಿ ಇಲ್ವೇ ಇಲ್ಲ. ನಾನು ತಕ್ಷಣ ಮಾರನೇ ವರ್ಷವೇ ನಾನು ನಿನಾಸಮ್ಗೆ ಹೋದೆ. ಅಲ್ಲಿ 1 ವರ್ಷ ಡಿಪ್ಲೊಮಾ ಕಲ್ತ್ಕೊಂಡು, ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಅಂತ. ನನ್ನ ಒಟ್ಟು ಜೀವನದ ಕಲಾ ಪ್ರಜ್ಞೆಯನ್ನು ಬದಲು ಮಾಡಿದಂತಹ, ನನ್ನ ಬದುಕಿನ ವೈಶಿಷ್ಟ್ಯತೆಯನ್ನೆಲ್ಲ ತುಂಬಿಕೊಟ್ಟಂಥ ಅದ್ಭುತವಾದ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ನನಗೆ ಬಹಳ ಪವಿತ್ರವಾದ ಜಾಗ. ನಾನು ಅಲ್ಲಿ ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಬಾಲ್ಯದಲ್ಲಿ ಕಲಿತಂಥ ಜಾನಪದ ಮತ್ತು ನನ್ನ ಅತ್ಯಂತ ತಾರುಣ್ಯದಲ್ಲಿ ಕಲಿತಂತಹ ಕಾಲೇಜಿನ ರಂಗಭೂಮಿ ಮತ್ತು ಈಗ ಒಂದು ದೊಡ್ಡ ಹೆಜ್ಜೆಯಾಗಿ ನಿನಾಸಂನಲ್ಲಿದ್ದೆ. ನಿನಾಸಂ ಮುಗಿಸಿದ ಮೇಲೆ ಅಲ್ಲಿ 4 ವರ್ಷ ನಿನಾಸಂ ತಿರುಗಾಟದ ಮೊಟ್ಟ ಮೊದಲ ವಿದ್ಯಾರ್ಥಿ ನಾನು.
ನೀನಾಸಂ ತಿರುಗಾಟದ ಮೊಟ್ಟ ಮೊದಲು ನಾನು, ಏಣಿಗೆ ನಟರಾಜು, ಕೆ ಜಿ ಕೃಷ್ಣಮೂರ್ತಿ ಈ ಬ್ಯಾಚಲ್ಲಿದ್ದವರು. ನೀನಾಸಂ ತಿರುಗಾಟದಲ್ಲಿ ಇದ್ದು ಇವತ್ತು ನೀನಾಸಂ ತಿರುಗಾಟ ಹಾಗೆ 35 ವರ್ಷ ಆಗೋಯ್ತು. ಇವಾಗ 35-40 ವರ್ಷ ಇರಬೇಕು ಅನ್ಕೋತೀನಿ ಈಗ. ಅದಾದ್ಮೇಲೆ ರಂಗಾಯಣದಲ್ಲಿ ಮೈಸೂರಿನಲ್ಲಿ ಶುರುವಾಗುತ್ತೆ. ನಾನು ಮೈಸೂರು ಮಂಡ್ಯಕ್ಕೆ ಬೇರೆ ಊರ ಹತ್ರ ಆಯಿತು ಅಂತ ಕಾರಂತರು 300 ಜನದ ಮಧ್ಯೆ ಸೆಲೆಕ್ಟ್ ಮಾಡ್ತಾರೆ. ಅದರ ಮೊದಲ ಹೆಸರಾಗಿ ಮೈಸೂರು ರಂಗಾಯಣದ ಮೊಟ್ಟ ಮೊದಲ ರಂಗಾಭ್ಯಾಸಿ ನಾನು. ಹಾಗೆ ನಂದು ರಂಗಾಯಣಕ್ಕೆ ಮೊದಲು ನೀನಾಸಂನ ಆರಂಭದ ದಿನಗಳೆಲ್ಲ ರಂಗಭೂಮಿ ಮಾಡ್ತಾಯಿದ್ದು ನಾನು. ಒಂದಷ್ಟು ದಿನ ಆದಮೇಲೆ ರಂಗಾಯಣದಲ್ಲಿದ್ದಾಗ ಕಾರಂತರು ನಮ್ಮನ್ನ ಬೇರೆ ಬೇರೆ ಹಳ್ಳಿಗಳೆಲ್ಲ ಸುತ್ತಾಡ್ತಾ ಇರ್ತಾರೆ. ಕೀಲಾರ ಅಂತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಊರಿದೆ, ಕೆ ವಿ ಶಂಕರೇಗೌಡರು. ಅಲ್ಲಿಗೆ ನಮ್ಮನ್ನೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಲ್ಲಿ ನಾಟಕ ಚಟುವಟಿಕೆ, ಕಬ್ಬಿನ ಗದ್ದೆ, ಆಲೆ ಮನೆ ಎಲ್ಲ ತೋರ್ಸೋಕ್ಕೆ ಅಂತ. ಹಂಗೆ ನೋಡ್ತಾ ಇದ್ದಾಗ ಮುಂದೆ ಎಲ್ಲ ಹೋಗ್ತಾ ಇದ್ವು. ಅಲ್ಲಿ ಕೆ ವಿ ಶಂಕರೇಗೌಡರ ಮಗ ಸಚ್ಚಿದಾನಂದ್ ಅಂತಿದ್ರು. ನನಗೆ ಬಹಳ ಪ್ರಿಯರಾದವರು, ನನ್ನ ಹಿತೈಷಿಗಳು, ನನ್ನ ಆಪ್ತರು, ಸದಾ ನನ್ನ ಏಳಿಗೆನೇ ಬಯಸೋರು. ಅವ್ರು ಮುಂದೆ ಹೋಗ್ತಾ ಇದ್ರು. ಕಾರಂತರು ಒಂದ್ಸಲಿ ನಮ್ಮ ಬಿ ವಿ ಕಾರಂತರು, ನಮ್ಮ ಗುರುಗಳು ಬಾಬುಕೋಡಿ ವೆಂಕಟರಮಣ ಕಾರಂತ ಅಂತ, ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ಹೆಸರು. ಅವರು ರಮೇಶ್ ಅಂದರು. ಹಂಗಂದ ತಕ್ಷಣ ಗುರುಗಳು, ಇದು 22ರಲ್ಲಿ 22-23ನೇ ವಯಸ್ಸು ಅಂತ ಅನ್ಕೋತೀನಿ, 23-24ನೇ ವಯಸ್ಸು ನನಗಾಗ. 3 ಜನ ತಿರುಗಿ ನೋಡೋದು. ಒಂದು ಮೈಮ್ ರಮೇಶ್ ಅಂತ ಮಂಗಳೂರಿನೊಬ್ಬ ಇದ್ದ, ಇನ್ನಾರೋ ಒಬ್ಬ ಅಲ್ಲಿ ಕೆಲಸಗಾರ ರಮೇಶ್ ಅಂತಿದ್ದ, ಇನ್ಯಾರೋ ನಾನು ರಮೇಶ್ ಇದ್ದೆ. ಒಟ್ಟೆ ತಿರುಗಿ ನೋಡೋದು. 3 ಜನ ಒಟ್ಟಿಗೆ ತಿರುಗೋದು. ಅವರು ಒಂದ್ಸಲಿ ಕನ್ಫ್ಯೂಷನ್ ಆಗ್ಬಿಟ್ರು. ರಮೇಶ್ ಅಂದ್ರೆ 3 ಜನ ಇದ್ದೀರಿ? ಹೌದು ಸರ್ 3 ಜನ ಇದೆ. ರಂಗಾಯಣದಲ್ಲಿ 3 ಜನ 4 ಜನ ಆಗೋಯ್ತು ರಮೇಶ್ ಅನ್ನೋದು. ನಿಮ್ಮೂರು ಯಾವುದು ಅಂತ ನಾನು ಕೇಳಿದ್ರು. ನಂದು ಮಂಡ್ಯ ಸರ್ ಅಂದೆ. ಮಂಡ್ಯ ರಮೇಶ್, ನೀನು ಇನ್ಮೇಲೆ ಮಂಡ್ಯ ರಮೇಶ್ ಅಂದರು. ಅವ್ರು ಯಾವ ಕ್ಷಣದಲ್ಲಿ ಮಂಡ್ಯ ರಮೇಶ್ ಅಂದ್ರಪ್ಪ ಗೊತ್ತಿಲ್ಲ. ನಾನು ಮುಂದೆ ನಿಂತಿದ್ದವ್ರು ಯಾರೊಬ್ಬರು ಮಂಡ್ಯ ರಮೇಶ್ ಮಜಾ ಇದೆ ಅಂದರು. ಈ ನಾಮಕರಣ ಮಾಡ್ಬೇಕಾದ್ರೆ ಮಗು ಕಿವಿನಲ್ಲಿ 3 ಸಲ ಹೆಸರನ್ನ ಉಚ್ಚರಿಸ್ತಾರೆ, ಹಂಗಾಗೋಯ್ತದು. ಅಲ್ಲಿಂದ ಆಚೆಗೆ ಮಂಡ್ಯ ರಮೇಶ್ ಅನ್ನೋ ಹೆಸರು ರಂಗಭೂಮಿಲಿ ನನಗೆ ಗಟ್ಟಿಯಾಗಿ ಒಂದು ಸ್ಥಾನವನ್ನು ತಂದುಕೊಡೋಕ್ಕೆ ಶುರುವಾಯಿತು. ಡೈರೆಕ್ಟರ್ ಆದೆ, ಆ್ಯಕ್ಟ್ರ್ ಆದೆ, ರಂಗಭೂಮಿನಲ್ಲಿ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ತಿದ್ದೆ, ಸೆಟ್ ವರ್ಕ್ ಮಾಡ್ತಿದ್ದೆ, ಲೈಟ್ ಕಟ್ತಿದ್ದೆ, ಕಸ ಗುಡಿಸ್ತಿದ್ದೆ, ಕಾಫಿ ಲೋಟ ತೊಳಿತಿದ್ದೆ, ಎಲ್ಲ ಕೆಲಸನೂ ಮಾಡ್ತಾ ರಂಗಭೂಮಿನಲ್ಲಿ. ಅದು ಸಿನಿಮಾದಲ್ಲಿ ಬಂದಮೇಲೂ ಅಷ್ಟೊಳಗಲೇ ರಮೇಶ್ ಅರವಿಂದ್ ಇದ್ದರು. ಹಾಗಾಗಿ ಮಂಡ್ಯ ರಮೇಶ್ ಅಂತ ನನ್ನ ಹೆಸರು ಆಯಿತು. ಇವತ್ತು ಕೋಟ್ಯಾಂತರ ಜನ, ಕೋಟ್ಯಾಂತರ ಜನ ರಮೇಶ್ಗಳಿದ್ದಾರೆ. ಮಂಡ್ಯ ರಮೇಶ್ ಮಾತ್ರ ನಾನೊಬ್ಬನೇ ಅಂತ ನನಗೆ ಸ್ವಲ್ಪ ಕೊಬ್ಬು ಅಹಂಕಾರ ಎರಡೂ ಇರ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ. ರಂಗಭೂಮಿಯತ್ತ ನಿಮ್ಮನ್ನ ಮೊದಲಿಗೆ ಆಕರ್ಷಣೆ ಮಾಡಿದೇನು ಸರ್? ಜೀವನ ಪ್ರೀತಿ. ನನಗೆ ಯಾವಾಗಲೂ ಜೀವನ ತುಂಬ ಸೌಂದರ್ಯಯುತವಾದದ್ದು, ತುಂಬ ಸುಂದರವಾದದ್ದು. ಕಂಡಿದ್ದೆಲ್ಲ ಸಂತೋಷ ಅನ್ಸುತ್ತೆ ನನಗೆ. ಯಾವುದೋ ಗದ್ದೆ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ, ಪೈರು ನೋಡಿದ್ರೆ ಸಂತೋಷವಾಗುತ್ತೆ. ಟಿ ವಿನಲ್ಲಿ ಆಫ್ ಮಾಡಿಟ್ಟಾಗ ಬರೀ ಸ್ಕ್ರೀನ್ ಮೇಲೆ ಯಾವುದೋ ದೇಶದ ಒಂದು ಕಲ್ಲು ಬಂಡೆ ಮೇಲೆ ಚಿತ್ರ ತೋರಿಸ್ತಾರೆ, ಯಾವುದೋ ದೇಶದ ಪೇಂಟಿಂಗ್ಗಳದ್ರಲ್ಲಿ ಹಾಕಿರ್ತಾರೆ. ಆಮೇಲೆ ದಾರಿಯಲ್ಲಿ ಹೋಗುವ ಒಂದು ಮಗು ನೋಡ್ತೀನಿ, ತುಂಬ ಖುಷಿ ಆಗುತ್ತೆ. ಯಾವುದೋ ದೇವಸ್ಥಾನ ಮುಂದೆ ಒಂದು ಅಜ್ಜಿನ ನೋಡ್ತೀನಿ, ತುಂಬ ಸಂತೋಷ ಆಗುತ್ತೆ. ಯಾವುದೋ ಬೆಟ್ಟದ ಕೆಳಗೆ ಒಬ್ಬ ಭಿಕ್ಷುಕನ ನೋಡ್ತೀನಿ, ಖುಷಿ ಆಗುತ್ತೆ. ಯಾವುದೋ ಅಂಗಡಿ ನೋಡ್ತೀನಿ, ಜರ್ಮನಿ, ಆಸ್ಟ್ರಿಯಾ, 10 ದೇಶಗಳೆಲ್ಲ ಸುತ್ತಾಡಿದಾಗ ಅದೇನೋ ಸೌಂದರ್ಯಯುತವಾದ್ದು ತುಂಬ ನೋಡ್ತೀನಿ. ಅದೆಲ್ಲ ನೋಡಿದಾಗಲೂ ನನಗೆ ಅಯ್ಯೋ ಇದನ್ನು ರಂಗಭೂಮಿಗೆ ಹೇಗೆ ತರೋದು ಮತ್ತು ರಂಗಭೂಮಿಯ ವಸ್ತು ವೈವಿಧ್ಯಗಳನ್ನು ಇದ್ರಲ್ಲಿ ಹೇಗೆ ಹುಡುಕೋದು ಅಂತ ನನಗೊಂದು ದೊಡ್ಡ ಆಕರ್ಷಣೆ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ರಂಗಭೂಮಿಯಲ್ಲಿ ಯಾವಾಗಲೂ ಮೊದಲು ಆಕರ್ಷಿತವಾದದ್ದು ಅಲ್ಲಿಯ ಜೀವನ ಪ್ರೀತಿ, ಅಲ್ಲಿ ಜನ ಓಡೋದು ಮತ್ತು ಜೀವ ಸಂಕುಲದ ವೈವಿಧ್ಯಮಯತೆ ನನ್ನನ್ನು ಸದಾ ಆಕರ್ಷಣೆ ಮಾಡುತ್ತೆ. ಅದಕ್ಕಾಗಿ ರಂಗಭೂಮಿ ನನಗೆ ದೊಡ್ಡ ಮಹತ್ವಪೂರ್ಣವಾದ್ದು ಮತ್ತು ವಿಶೇಷವಾದ್ದು. ನೀನಾಸಂ ಮತ್ತು ರಂಗಾಯಣಕ್ಕೆ ಸೇರಿದಂತಹ ಅನುಭವ ನಿಮ್ಮ ಜೀವನವನ್ನ ಹೇಗೆ ಬದಲಾವಣೆ ಮಾಡಿದೆ? ನಾನು ಆಗಲೇ ಹೇಳಿದಾಗೆ, ಅದಕ್ಕೆ ಮುಂಚೆ ನಾನು ಕಂಪನಿ ನಾಟಕಗಳು ತುಂಬ ನೋಡ್ತಾ ಇದ್ದೆ, ಜಾನಪದ ಆಟಗಳನ್ನ ನೋಡ್ತಾ ಇದ್ದೆ, ಹಬ್ಬ ಹರಿದಿನಗಳಲ್ಲಿ ಕುಣಿದಾಡ್ತಾ ಇದ್ದೆ, ಗಣಪತಿ ಕೂಡಿಸೋದ್ರಲ್ಲಿ ಮುಳುಗೋಗಿದ್ದೆ, ಶಂಕರ ಜಯಂತಿ ಮಾಡ್ತಾ ಇದ್ದೆ, ಮೊಹರಂನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಹಿಂಗೆಲ್ಲ ಕಾಲೇಜಿನಲ್ಲಿ ಬೇರೆ ಬೇರೆ ಸ್ಕಿಟ್ಗಳು ಬರೆದು ನಾಟಕ ಎಲ್ಲ ಮಾಡ್ತಾ ಇದ್ದೆ. ಇದು ಜೀವನದ ಒಂದು ಮುಖವನ್ನು ಮಾತ್ರ ತೋರಿಸಿತ್ತು ನನಗೆ. ಆದರೆ ಅದರಿಂದ ಆಚೆಗೆ ಜೀವನ ಹೆಚ್ಚು ಸಂಪದ್ಭರಿತವಾಗಿದೆ ಮತ್ತು ಇದಕ್ಕೆ ವೈಚಾರಿಕತೆಯ ಮಹತ್ವ ಎಷ್ಟಿದೆ ಮತ್ತು ನಾವು ಹೆಚ್ಚು ಪ್ರಗತಿಪರವಾಗಿ ಆಲೋಚನೆ ಮಾಡಬೇಕು. ಅಂದರೆ ಪ್ರೋಗ್ರೆಸಿವ್ ಥಾಟ್ಸನ್ನು ಕಲಿಸ್ಕೊಟ್ಟಿದ್ದು, ವಿಚಾರ ಮಾಡಿದ್ದು ಕನ್ನಡ ಸಾಹಿತ್ಯ ಮತ್ತು ಇಡೀ ಭಾರತೀಯ ಸಾಹಿತ್ಯ ಹಾಗೂ ಜಗತ್ತಿನ ಚಲನಚಿತ್ರಗಳು, ಜಾಗತಿಕ ಚಲನಚಿತ್ರಗಳು ಇವೆಲ್ಲವುದು ನನಗೆ ನನ್ನ ಮಂಡ್ಯದ ಗೆಳೆಯರ ಬಳಗದ ರಂಗಭೂಮಿಯಲ್ಲಿ ಮತ್ತು ನಾಗಮಂಗಲದಲ್ಲಿ ಕನ್ನಡ ಸಂಘದಲ್ಲಿ ನಾನು ನೋಡ್ತಾ ಇದ್ದಂಥ ನಾಟಕಗಳಲ್ಲಿ ಮತ್ತು ಜಾನಪದ ವಿಚಾರಗಳಲ್ಲಿ ಮತ್ತು ನೀನಾಸಂ ಎಂಟ್ರಾದಾಗ ಅದಾಗಲೇ ಒಂದು ದೊಡ್ಡ ಭವಿಷ್ಯದ ಬಾಗಿಲನ್ನು ತೆರೆದುಕೊಡ್ತು ನನಗೆ. ಅದು ಬಹಳ
ವಿಶೇಷ ಅನ್ನಿಸ್ಬಿಡ್ತು ನನಗೆ. ಯಾಕೆಂದರೆ ಅಲ್ಲಿ ಈ ಜಗತ್ತಿನಲ್ಲಿ ನಾನು ಕರ್ನಾಟಕದಲ್ಲಿ ಓದಿದಂಥ ಸರ್ವಶ್ರೇಷ್ಠವಾದಂಥ ಅನೇಕ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಒಂದು ಶಿವರಾಮ್ ಕಾರಂತರು, ಇನ್ನೊಂದು ಕೆ ವಿ ಸುಬ್ಬಣ್ಣವರು. ಬಹುಶಃ ಈ ಭೂಮಿ ಮೇಲೆ ನಾನು ನೋಡಿದಂಥ ಶ್ರೇಷ್ಠ ಜೀವಗಳಲ್ಲಿ ಕೆ ವಿ ಸುಬ್ಬಣ್ಣ ಕೂಡ ಒಬ್ಬರು. ಅಷ್ಟು ದೊಡ್ಡ ಮನುಷ್ಯ ಮರಳಿ ತಮ್ಮೂರಿಗೆ ಹೋಗಿ ಸಣ್ಣ ಹಳ್ಳಿಯೊಂದರಲ್ಲಿ ಇಡೀ ಪ್ರಪಂಚ ತಿರುಗಿ ನೋಡುವಂಥ ಒಂದು ರಂಗಶಾಲೆಯನ್ನು ಕಟ್ಟಿಸೋದಲ್ಲ. ಇವತ್ತು ಯಾವ ಸ್ಕೂಲು ಕಾಲೇಜು ಎಲ್ಲವನ್ನು ಮೀರಿದಂಥ ಒಂದು ದೊಡ್ಡ ಜಾಗ ಅದು ನೀನಾಸಂ ಅನ್ನೋದು. ಅಲ್ಲಿ ಅದನ್ನು ಕಟ್ಟಿ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಮೂಲೆಯಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಕರೆದು ಆಕರ್ಷಿಸಿ ಅವ್ರಿಗೆ ಟ್ರೈನಿಂಗ್ ಕೊಡೋದಿದೆಯಲ್ಲ, ಅದು ನನಗೆ ಒಂದು ಪಾತ್ರದ ಬಣ್ಣ ಬದಲು ಮಾಡೋದು ಹೇಗೆ ಅಂದರೆ ಹೊರ ಆವರಣ ಅಲ್ಲ, ಪಾತ್ರದ ಬಣ್ಣ, ಕ್ಯಾರೆಕ್ಟರ್ಗಿರುವಂಥ ಕಲರ್ಸ್ ಏನು ಮತ್ತು ಅದರ ಶೇಡ್ಸ್ ಏನು, ಸಾಹಿತ್ಯದಲ್ಲಿರುವಂತಹ ಸಾಲಿನ ನಡುವಿನ ಅರ್ಥಗಳು ಮತ್ತು ಮೌನಕ್ಕಿರುವಂಥ ಮಹತ್ವ ಸಂಗೀತದಲ್ಲಿ, ಮತ್ತು ಸಂಗೀತದ ಶ್ರುತಿ ಮತ್ತು ಲಯ ಇಡೀ ಜಗತ್ತಿಗೆ ಎಷ್ಟು ದೊಡ್ಡ ಮುಖ್ಯವಾದ್ದು. ನಾಟಕದ ಆಡಬೇಕಾದ್ರೆ ಆ ನಾಟಕಕ್ಕೆ ಬೇಕಾದಂಥ ಪಾತ್ರಗಳ ಆಯ್ಕೆ ಮಾಡ್ಕೊಳ್ಳೋದು ಹೆಂಗೆ, ಒಂದು ಹುಡುಗ ಒಂದು ಹುಡುಗಿ ಅಥವಾ ಒಂದು ಪಾತ್ರದ ಕಾಸ್ಟ್ಯೂಮ್ ಹೇಗಿರಬೇಕು, ಮತ್ತು ಚಲನವಲನಗಳು ಅಂದರೆ ಏನು, ಯಾಕೆ ಒಂದು ಬ್ಲಾಕಿಂಗಲ್ಲಿ ಹೀಗೆ ನಿಂತ್ಕೋಬೇಕು, ಲೈಟ್ ತೊಗೊಳ್ಳೋದು ಹೇಗೆ, ಮೈಕ್ ತೊಗೊಳ್ಳೋದು ಹೇಗೆ, ಮಾತಾಡೋದು ಹೇಗೆ, ಸ್ಪಷ್ಟವಾಗಿ ಮಾತಾಡೋದು ಹೇಗೆ, ಮತ್ತು ಕನ್ನಡದ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಸ್ಲ್ಯಾಂಗ್ಸ್ಗಳ ಅರ್ಥ ಏನು. ಭಾಷೆಯನ್ನು ಬರೀ ಆಡುವುದಲ್ಲ, ಅದನ್ನು ನುಡಿಸುವುದು ಅಂತ ಒಂದು ಅರ್ಥ ಇದೆ ಕನ್ನಡದಲ್ಲಿ. ಆ ನುಡಿಸುವುದರ ಅರ್ಥವೇನು ಅನ್ನೋಂಥ ತುಂಬ ಚೆನ್ನಾಗಿ ಎಲ್ಲ ಕಲಿಸ್ಕೊಟ್ಟಿದ್ದು ನೀನಾಸಂನಲ್ಲಾದಂಥ ಪಾಠಗಳು, ಮತ್ತು ಅಲ್ಲಿ ಕೌಶಲ್ಯವನ್ನು ತರಬೇತಿ ಕೊಡಿಸ್ತಾ ಇದ್ರಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಶುರುವಾದ ಕ್ಲಾಸು ರಾತ್ರಿ 10 ಗಂಟೆವರೆಗೂ ಸತತವಾಗಿ ಅಲ್ಲಿ ಯೋಗ ಆಗಲಿ, ಮಾರ್ಷಲ್ ಆರ್ಟ್ಸ್ ಆಗಲಿ, ಕತ್ತಿ ವರ್ಷೆ ಆಗಲಿ, ದೊಣ್ಣೆ ವರ್ಷೆ ಆಗಲಿ, ಯಕ್ಷಗಾನ ಆಗಲಿ, ಮತ್ತು ಪಾಶ್ಚಾತ್ಯ ಪೌರಾತ್ಯದ ರಂಗಭೂಮಿ ಕಲಿಕೆ ಆಗಲಿ, ಮತ್ತು ಕನ್ನಡ ಸಾಹಿತ್ಯವನ್ನು ಬೇರೆ ಬೇರೆ ನಾವು ಆರಂಭದಿಂದ ಹಳಗನ್ನಡದಿಂದ ಹಿಡಿದು ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಹಲ್ಮಿಣಿ ಶಾಸನದಿಂದ ತುದಿಯ ಈ ಭಾಗಕ್ಕೆ ಈ ಆಧುನಿಕ ರಂಗಭೂಮಿಗೆ ಬಂದು ಆಧುನಿಕ ಕಾವ್ಯದವರೆಗೆ ಬಂದು ಅಲ್ಲಿ ದೇವನೂರು ಮಹಾದೇವ ಅವರ ಕುಸುಂಬಾಲೆ ಒಡಲಾಳದವರೆಗೂ ಬರುವಂಥ ಪಾತ್ರಗಳು ಮತ್ತು ಅಲ್ಲಿ ಆಡ್ತಾ ಇದ್ದಂಥ ಭಾಷೆ, ಇವನ್ನೆಲ್ಲ ನೀನಾಸಂನಲ್ಲಿ ಕಲ್ತ್ಕೊಂಡ್ರೆ ರಂಗಾಯಣ ಇನ್ನೊಂದು ದೊಡ್ಡ ವಿಶ್ವವಿದ್ಯಾನಿಲಯ ಆರಂಭ ಇನ್ನುವೇ. ಅದೆಷ್ಟು ದೊಡ್ಡ ಪಾಠ ಕಲಿಸ್ಕೊಡ್ತು ಅಂತಂದರೆ ಇವತ್ತು ಇನ್ನು 6 ರಂಗಾಯಣ ಆಗಿದೆ, ಅಥವಾ ಇವತ್ತಿನ ರಂಗಾಯಣ ವಿದ್ಯಾರ್ಥಿಗಳಿಗೆ ಸಿಗೋದೇ ಗೊತ್ತಿಲ್ಲ. ನಮಗೆ ಕಳರಿ, ಮಾರ್ಷಲ್ ಆರ್ಟು ಇವನ್ನೆಲ್ಲ ಹೇಳ್ಕೊಡೋದ್ರ ಜೊತೆಗೆ, ಪೇಂಟಿಂಗ್ ಹೇಳ್ಕೊಡೋದ್ರ ಜೊತೆಗೆ, ಜಡಿಮಣ್ಣಿನ ಕಲೆ ಹೇಳ್ಕೊಡೋದ್ರ ಜೊತೆಗೆ, ಲೈಟಿಂಗ್ ಹೇಳ್ಕೊಡೋದ್ರ ಜೊತೆಗೆ ಮನುಷ್ಯರ ಜೊತೆ ಒಡನಾಡೋದಕ್ಕೆ ಬೇಕಾದಂಥ ಶಕ್ತಿ ಏನು ಅಂತ ಹೇಳ್ಕೊಟ್ರು. ನನಗೆ ಕನ್ನಡದ 2 ದೊಡ್ಡ ರೆಪರ್ಟ್ರಿಗಳ ಮತ್ತು ಬಿ ವಿ ಕಾರಂತ, ಕೆ ವಿ ಸುಬ್ಬಣ್ಣ ಅನ್ನುವ ಒಬ್ಬ ಮಹತ್ವದ ಮನುಷ್ಯರ ಒಡನಾಟವನ್ನು, ಅವರ ತರಬೇತಿ, ಅವರ ಜೊತೆ ಕಲಿಯುವಂಥ ಕ್ಲಾಸ್ಗಳನ್ನು ಸಿಕ್ಕಿದ್ದು ಮಂಡ್ಯದ ಒಬ್ಬ ಸಾಧಾರಣ ಹಳ್ಳಿ ಹುಡುಗನಿಗೆ ಒಂದು ದೊಡ್ಡ ಶಕ್ತಿ. ಅದು ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಭಾವಿಸ್ಲಾರೆ. ಇದು ನಿನ್ನ ಗೆಳೆಯ ಯಾರು ಅಂತ ಹೇಳು, ನಾನು ನೀನೇನು ಅಂತ ಹೇಳ್ತೀನಿ ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ. ಹಾಗೆಯೇ ನಿನ್ನ ಗುರುಗಳು ಯಾರು ಅಂತ, ನೀವು ಯಾರ ಹತ್ರ ಕಲ್ತಿದ್ದೀರಿ ಅಂತ, ನಿನ್ನ ರಂಗಭೂಮಿನೋ ಸಾಹಿತ್ಯನೋ ಜರ್ನಲಿಸಮೋ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕಲ್ತಾಗಲ್ವೇ, ನಿನ್ನ ಗುರು ಯಾರು ಅಂತ ಏನಾದ್ರು ಗೊತ್ತಿದ್ರೆ ನಿನ್ಗೆ ಎಷ್ಟು ಶಕ್ತಿ ಇದೆ ಅಂತ ನಾನು ಹೇಳ್ಬಿಡ್ಬೋದು. ಆ ಥರದ್ದೊಂದು ಸೂಕ್ಷ್ಮತೆಗಳನ್ನು ಒಟ್ಟು ಈ ರಂಗಭೂಮಿ, ನೀನಾಸಂ ಮತ್ತು ರಂಗಾಯಣಕ್ಕೆ ಬಂದಮೇಲೆ ರಂಗಾಯಣದಲ್ಲಿ ಇದನ್ನು ತೀವ್ರತರವಾಗಿ ಇಂಟೆನ್ಸಿವ್ ಆ್ಯಕ್ಟಿಂಗ್ ಕ್ಲಾಸ್ನ, ಥಿಯೇಟ್ರ್ ಕ್ಲಾಸ್ನ ಕಲಿತಾ ಸೆಟ್ಟು, ಪ್ರಾಪರ್ಟಿ, ಮಾಸ್ಕ್ ಮೇಕಿಂಗು, ಮ್ಯೂಸಿಕ್ಕು, ಸಂಘಟನೆ, ಪೋಸ್ಟ್ ಅಂಟಿಸೋದು, ಪೋಸ್ಟ್ ಬರೆಯೋದು, ಮತ್ತು ಫೋಟೋಗ್ರಫಿಯಿಂದ ಹಿಡಿದು ಪೇಂಟಿಂಗಿಂದ ಹಿಡಿದು ಎಲ್ಲ ಹೇಳ್ಕೊಡ್ತಾರೆ. ಇವೆಲ್ಲ ಕಲ್ತ್ಕೊಂಡವಲ್ಲ, ಎಲ್ಲದು ಕಲ್ತ್ಕೊಳ್ಳೋದ್ರ ಜೊತೆಗೆ ಬಹಳ ದೊಡ್ಡ ಸಂತೋಷ ಏನು ಅಂದರೆ, ಮನುಷ್ಯರ ಜೊತೆ ಒಡನಾಡೋದಕ್ಕೆ ಬೇಕಾದಂತಹ ಧ್ವನಿಯನ್ನು, ಮಾನವ ಧ್ವನಿಯನ್ನು, ಮನುಷ್ಯತ್ವದ ನೆಲೆಗಟ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನ ನನಗೆ ಈ ರಂಗಭೂಮಿಗಳು 2, ನೀನಾಸಂ ಮತ್ತು ರಂಗಾಯಣ ನನಗೆ ಕಲಿಸ್ಕೊಡ್ತು. ಅದರಿಂದಾಗಿ ನನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಮುಂದೊಂದು ದಿನ ನನ್ನ ಸಿನಿಮಾ ಜರ್ನಿಯಲ್ಲಿ, ಟಿ ವಿ ಜರ್ನಿಯಲ್ಲಿ ನಾನೇ ನಟನವನ್ನಂಥ ಒಂದು ದೊಡ್ಡ ಬೃಹತ್ ಸಂಸ್ಥೆಯನ್ನು ಕಟ್ಟೋದಕ್ಕೆ ನೆರವಾಗಿದ್ದು ಈ ಟ್ರೈನಿಂಗ್ಗಳು. ಅದಕ್ಕಾಗಿ ಇಲ್ಲಿ ಆಮೇಲೆ ನೋಡಿ, ಕೈಯಲ್ಲಿ ಒಂದು ನಯಾ ಪೈಸೆ ಕಾಸಿಟ್ಕೊಳ್ಳದೆ ಇವತ್ತು ಪಕ್ಕದ ರೋಡ್ಗೆ ಹೋಗೋಕ್ಕಾಗಲ್ಲ. ಜೋಬಲ್ಲಿ ಒಂದೇ ಒಂದು ನಯಾ ಪೈಸೆನೂ ಇಲ್ಲದೆ ನನ್ನ ಬಿ ವಿ ಕಾರಂತರು ಅಮೇರಿಕಕ್ಕೆ ಕರ್ಕೊಂಡೋದ್ರು. ಅಮೇರಿಕಾ ನೋಡಿದೆ, 1.5 ತಿಂಗಳು, ಜರ್ಮನಿ ನೋಡಿದೆ, ಆಸ್ಟ್ರಿಯಾ ನೋಡಿದೆ. ಅದಾದಮೇಲೆ ಶೂಟಿಂಗ್ಗೆ ಅಂತ ಸಿನಿಮಾಕ್ಕೆ ಹೋದ್ಮೇಲಂತೂ ಅಸಂಖ್ಯ ಒಂದು 12 ದೇಶಗಳು ಪರಿಚಯ ಮಾಡ್ಕೊಂಡು 12 ದೇಶಗಳಿಗೆ ಹೋಗಿ ಅಷ್ಟೂ ಕಡೆ ರಂಗಭೂಮಿಯ ಬಗ್ಗೆ ಕನ್ನಡದಲ್ಲೇ ಪಾಠ ಮಾಡಿ ಬಂದಂಥ ಸೌಭಾಗ್ಯ ನನ್ನದು. ಅಲ್ಲಿ ಅವ್ರಿಗೆ ನಾಟಕ ಕಲಿಸ್ಬಿಟ್ಟು ಆ ಮಕ್ಕಳನ್ನು, ಅಲ್ಲಿಯ ಯುವಕ ಯುವತಿಯರನ್ನ ರಂಗಭೂಮಿಗಾಗಿ, ತರಬೇತಿಗಾಗಿ ಸಿದ್ಧಗೊಳಿಸಿದ ಸೌಭಾಗ್ಯ ನನ್ನದು. ಇದು ಕನ್ನಡದಲ್ಲಿ ಬೆಳೆದು ಬಂದಂಥ ಒಬ್ಬ ಸಾಧಾರಣ ಹಳ್ಳಿ ಹುಡುಗನಿಗೆ ಇಷ್ಟು ಅವಕಾಶ ಸಿಕ್ತು ಅಂತಂದರೆ ಅದು ಬರೀ ನನ್ನ ಇಚ್ಛಾಶಕ್ತಿ ಅಂತ ಮಾತ್ರ ಅಲ್ಲ,
ಯಾವುದೋ ಗಳಿಗೆ ಇಷ್ಟೊಂದು ಜನರ ಜೊತೆ ಇಷ್ಟೊಂದು ಶ್ರೇಷ್ಠರ ಜೊತೆ ಒಡನಾಡುವಂಥದ್ದು. ಅದು ನಾನು ನೀನಾಸಂನಲ್ಲಿ ಜಂಬೆಯವರು, ಕೆ ಜಿ ಕೃಷ್ಣಮೂರ್ತಿಯವು, ಕೆ ವಿ ಅಕ್ಷರ, ಮಹಾಬಲೇಶ್ವರ ಭಟ್, ಟಿ ಪಿ ಅಶೋಕ್, ಎಲ್ಲ ದೊಡ್ಡ ದೊಡ್ಡ ಜನ. ಮತ್ತು ಪಿಕ್ಚರ್ ನೋಡೋದು ಹೆಂಗೆ ಅಂತ ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ನಾನೆಲ್ಲ ಆ ಕಾಲದಲ್ಲೂ ನಾನು ಬರೀ ರಾಜ್ಕುಮಾರು, ವಿಷ್ಣುವರ್ಧನ್ ಕಮರ್ಷಿಯಲ್ ಪಿಕ್ಚರ್ ಆ್ಯಂಗಲಲ್ಲೇ ಇದ್ದವನು. ನನಗೆ ಆಧುನಿಕವಾದ ಫೆಲಿನಿ ಅಂದ್ರೇನು, ಗೊದಾರ್ಡ್ ಅಂದ್ರೇನು, ಸತ್ಯಜಿತ್ ರೇ ಅಂದ್ರೇನು ಅಂತೆಲ್ಲ ಕಲಿಸ್ಕೊಟ್ಟಿದ್ದು ನೀನಾಸಮ್ಮು. ಮತ್ತು ಅದರ ಎಕ್ಸ್ಟೆನ್ಷನ್ ಇಲ್ಲಿ ರಘುನಂದನ್ ಅವರು ಜಗತ್ತಿನ ಸರ್ವಶ್ರೇಷ್ಠವಾದ ಜಾಗತಿಕ ಚಿತ್ರಗಳು ಅಂತ ಏನು ಕರಿತೀವಿ, ಕ್ಲಾಸ್ ಮೂವೀಸು, ಪತೇರ್ ಪಾಂಚಾಲಿಯಿಂದ ಹಿಡಿದು ರಶಮನ್ವರೆಗೂ, ಒಂದು ಸಣ್ಣದೊಂದು ವಾಟರ್ ಅನ್ನೋ ಪಿಕ್ಚರಿಂದ ಹಿಡಿದು 1 ನಿಮಿಷದ ಇನ್ನೊಂದು ಯಾವುದೋ ಎನಿಮಿ ಅನ್ನೋ ಪಿಕ್ಚರ್, ಎಲ್ಲವನ್ನೂ ಪಿಕ್ಚರ್ ನೋಡೋದು ಹೆಂಗೆ, ಪಿಕ್ಚರ್ ತೆಗೆಯೋದು ಹೆಂಗೆ, ಕ್ಯಾಮರಾ ಅಂದ್ರೇನು, ಲೈಟ್ ಅಂದ್ರೇನು ನಂಗೆ ಹೇಳ್ಕೊಟ್ರು. ನನಗೆ ಮುಂದೊಂದು ದಿನ ಅದನ್ನು ಪಾಠ ಮಾಡುವಾಗ ಅದನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಅವಕಾಶ ಆಯಿತು. ಇದು ನನ್ನ ದೊಡ್ಡ ಸೌಭಾಗ್ಯ. ನಾನು ನ್ಯಾಸಂನಿಂದ, ರಂಗಾಯಣದಿಂದ ಕಲ್ತ್ಕೊಂಡಿದ್ದು ತುಂಬ ದೊಡ್ಡ ವಿಚಾರ. ಆ ಎರಡೂ ಸಂಸ್ಥೆಗಳ ಬಗ್ಗೆನೂ ನನಗೆ ಅಪಾರವಾದ ಗೌರವ ಈಗಲೂ ಇದೆ. ಮತ್ತು ಅಲ್ಲಿ ಕಲಿಸ್ಕೊಟ್ಟ ಪ್ರತಿ ಗುರುನೂ ಕೂಡ ನಾನು ನೆನ್ಕೋತೀನಿ, ನಾನು ಯಾವಾಗಲೂ ನೆನೆಸ್ಕೋತೀನಿ. ನಿಮ್ಗೆ ರಂಗಾಯಣದಲ್ಲಿ ಅತ್ಯಂತವಾಗಿ ನೆನಪಾಗಿರುವಂತಹ ಒಂದು ನಾಟಕ ಯಾವುದು ಸರ್, ಮತ್ತೆ ಅದು ಯಾಕೆ? ರಂಗಾಯಣದಲ್ಲ, ರಂಗಾಯಣದಲ್ಲಿ ನನಗೆ ನೆನಪಿಟ್ಕೊಳ್ಳೋಕ್ಕೆ ಇರುವಂಥ ನಾಟಕಗಳು 100, 1, 2 ಅಲ್ಲ. ಅದರಲ್ಲಿ ಒಂದು 4-5 ಅಂತೂ ಹೆಸರಿಸಲೇಬೇಕಾದ ನಾಟಕಗಳು. ಒಂದು ಬೊಮ್ಮನಹಳ್ಳಿಯ ಕಿಂದರ್ ಜೋಗಿ ನಾಟಕವನ್ನು, ಮಕ್ಕಳದ ನಾಟಕವನ್ನು ಕಾರಂತರು ಮೊದಲು ನಮಗೆ ಬಾರಿಸ್ತಾರೆ. ಆ ಮಾಡಿಸುವಾಗ ಆ ನಾಟಕದ ಪ್ರತಿ ಅಕ್ಷರ, ಉಸಿರು, ಅದರ ಲಯ ಎಲ್ಲವನ್ನು ಬೇರೆ 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 ಅರ್ಥದಲ್ಲಿ ಲಯದಲ್ಲಿ ನಮಗೆ ಕಲಿಸ್ತಾ ಹೋಗ್ತಾರೆ. ಅದು ಬರೀ ಪದ್ಯವನ್ನು ವಾಚಿಸುವುದಲ್ಲದೆ ಪದ್ಯಕ್ಕೆ ಸುಮಧುರವಾದ ಹಾಡುಗಳನ್ನು ಹಾಕಿ ಅದಕ್ಕೆ ಎಲ್ಲ ಲೈನ್ಗಳನ್ನ ಮಾಧುರ್ಯತೆ ಜೊತೆಗೆ ಥಿಯೇಟ್ರಿಕಲ್ ಮ್ಯೂಸಿಕ್ ಮಾಡ್ತಾರೆ. ಆ್ಯಂಟಿ ಮ್ಯೂಸಿಕ್ ಅಂದರೆ ಏನು ಹೇಳ್ಕೊಡ್ತಾರೆ. ಹಾಗಾಗಿ ಕಿಂದರ್ ಜೋಗಿ ಭಾಳ ಅದ್ಭುತ. ಮತ್ತು ಕುಸುಮ್ ನೋಡಿ, ಭೂಮಿಗೀತ ಅಂತ ಒಂದು ಕಾವ್ಯವನ್ನು, ಅಡಿಗರ ಕಾವ್ಯವನ್ನು, ಎಲಿಯಟ್ ಬರೆದ ಒಂದು ವೇಸ್ಟ್ಲ್ಯಾಂಡ್ ಅನ್ನೋದನ್ನ ಅಡಿಗರು ಭೂಮಿಗೀತ ಅಂತ ಬರೀತಾರೆ. ಮಲೆಘಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ ಅನ್ನೋ ಆ ಕಾವ್ಯವನ್ನು, ನಮ್ಮ ಇಡೀ ಕಾವ್ಯವನ್ನು ಅನ್ಯಾಕ್ಟ್ ಮಾಡ್ತೀವಿ. ಒಂದು ಮಕ್ಕಳ ಕಾವ್ಯ, ಇನ್ನೊಂದು ಭೂಮಿಗೀತ ಅನ್ನುವ ಒಂದು ಕಾವ್ಯ, ಆಧುನಿಕವಾದ ಕಾವ್ಯ, ಇನ್ನೊಂದು ಕುಸುಮಬಾಲೆ ಅನ್ನೋ ಕಾದಂಬರಿ, ಇನ್ನೊಂದು ಅನೇಕ ಕನ್ನಡದ ಸರ್ವಶ್ರೇಷ್ಠವಾದಂಥ ನಾಟಕಗಳು, ತಲೆದಂಡ ಅಂತ. ಈ ಒಂದಕ್ಕಿಂತ ಒಂದು ಮಹತ್ವಪೂರ್ಣವಾದ ನಾಟಕಗಳು ಅನೇಕ ನಾವು ಮಾಡಿದ್ವಲ್ಲ. ಆಮೇಲೆ ರೋಡ್ ಅಂತ ಒಂದು ನಾಟಕ ಮಾಡೋದು, ಓಲೆ ಶೋಯಿಂಕಂದು, ದೊಡ್ಡ ಬೈಲಲ್ಲಿ. ಇನ್ನೊಂದು ಹಿಪೋಲಿಟಸ್ ಅಂತ ಒಂದು ನಾಟಕ ಮಾಡೋದು. ರಂಗಾಯಣದಲ್ಲಿ ನಾವು ಮಾಡಿದ 100 ಪ್ರಯೋಗಗಳು ಇವತ್ತು ಕನ್ನಡ ರಂಗಭೂಮಿಯಲ್ಲಿ ಮೈಸೂರಿಗೆ ಒಂದು ರಂಗಾಯಣ ಅನ್ನೋದು ದೊಡ್ಡ ಹೆಸರು ತಂದು ಕೊಡೋಕ್ಕೆ ಅವತ್ತು ನಾವು ಪಟ್ಟ ಕಷ್ಟ, ನಾವು ತಗೊಂಡಂಥ ಶಿಸ್ತು, ನಾವು ತಗೊಂಡಂಥ ಎನರ್ಜಿ ಇವತ್ತು ಅಲ್ಲಿಗೆ ತಂದು ನಿಂತಿದೆ. ನನಗೆ ಅದು ದೊಡ್ಡ ಸಂತೋಷ ಕೊಟ್ಟಿದೆ. ಹಾಗಾಗಿ ನಾವೇ ಇನ್ನೊಂದು ಯಾವುದೋ ಬೇರೆ ಬೇರೆ ನಾಟಕಗಳೆಲ್ಲ ಮಾಡ್ತಿದ್ದೆ. ನನಗೆ ಹೆಸರಿರುವಂಥ ನನಗೆ ಖುಷಿ ಕೂಡ. ಇನ್ನೊಂದು ಚಂದ್ರಹಾಸದಲ್ಲಿ ನಾನೇ ಚಂದ್ರಹಾಸ ಮಾಡ್ತಿದ್ದೆ. ಕಾರಂತರು ಯಕ್ಷಗಾನ ಶೈಲಿಯನ್ನು ಮಾಡಿಸಿದ್ರದನ್ನ. ನನ್ನ ಶ್ರೀಮತಿ ಅದಕ್ಕೆ ಆವಾಗ ಅದರಲ್ಲಿ ವಿಷಯ ಮಾಡ್ತಾಯಿದ್ಲು. ಅದೊಂದು ಮಹತ್ವಪೂರ್ಣವಾದ ಪ್ರಯೋಗ. ಹೀಗೆ ತುಂಬ ಪ್ರಯೋಗಗಳಿದೆ. ಮೈಸೂರು ರಂಗಾಯಣದಲ್ಲಿ ನಾನು ಬಿಟ್ಟ ಮೇಲೂ ತುಂಬ ಒಳ್ಳೆಯ ನಾಟಕಗಳಾಗಿದೆ. ಆದರೆ ನಾನು ಇದ್ದಾಗ ಆದ ನಾಟಕಗಳ ಪ್ರಯೋಗಗಳಂತೂ ಇವತ್ತಿಗೂ ಕನ್ನಡ ಜನಮಾನಸದಲ್ಲಿ ಭಾಳ ಗಟ್ಟಿಯಾಗಿ ನಿಂತಹ ನಾಟಕಗಳು. ಶಿವರಾಜ್ಕುಮಾರು ಮತ್ತು ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ರಾಜ್ಕುಮಾರ ಅಂತ ತಕ್ಷಣ ಕಿವಿ ನಿಮರುತ್ತೆ ನನಗೆ ಜೀವನದಲ್ಲಿ ಭಾಳ ದೊಡ್ಡ ನಟ ಇವತ್ತಿಗೂ ರಾಜ್ಕುಮಾರ. ಸರಿ, ರಾಜ್ಕುಮಾರ್ ಸಿಗ್ತಾರೆ, ಅವ್ರನ್ನ ನೋಡ್ಬೋದು ಅನ್ನೋ ಕಾರಣಕ್ಕೆ ಒಪ್ಕೋತೀನಿ. ಹಾಗೆ ಆಗುತ್ತೆ. ಮೊದಲನೇ ದಿನ ಶೂಟಿಂಗಲ್ಲಿ ರಾಜ್ಕುಮಾರು ಅವರ ಮಗನ ಪಿಕ್ಚರು ಅಂತ ಬಂದಿರ್ತಾರೆ. ಮುಹೂರ್ತದಲ್ಲಿ ದೂರದಲ್ಲೆಲ್ಲ ಕೂತಿರ್ತಾರೆ. ಹೋಗಿ ಕೈ ಮುಗಿದು ಮಾತಾಡಿಸ್ತೀನಿ, ಅವ್ರ ಕೈ ಮುಟ್ಟು ಮಾತಾಡಿಸ್ತೀನಿ, ನಮಸ್ಕಾರ ಮಾಡ್ತೀನಿ. ತುಂಬ ಸಂತೋಷ, ನನಗೂ ಸಂತೋಷ ಆಗುತ್ತೆ. ಅವ್ರಿಗೆ ಆಶೀರ್ವಾದ ಮಾಡಿದೆ ಅನ್ನೋ ಒಂದು ದೊಡ್ಡ ಹೆಮ್ಮೆ ನಿಜವಾಗ್ಲೂ ಅವ್ರಿಗಿರುತ್ತೆ. ಇರಲಿ ಹುಡುಗ ಬೆಳೀಲಿ ಅಂತ ಅಂದ್ಬಿಟ್ಟು ನೀರಿನಲ್ಲಿ ಮುಳುಗಿ ಎದ್ದು ಶಿವಣ್ಣನ ಜೊತೆ ಮಾತಾಡೋದು ಯಾವುದೋ ಒಂದು ಮಾತಿರುತ್ತೆ. ಮಾತಾಡ್ತೀನಿ. ಆ ಮೊದಲನೇ ದಿವಸದಲ್ಲಿ ನನಗೆ ನಾವು ಆ ಟೈಮಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ರಂಗಭೂಮಿಯಲ್ಲಿ ಹೇಗೆ ಅಭಿನಯಿಸ್ತಾ ಇದ್ದು ಅದೇ ಥರ ನಿರ್ಭೀಡೆಯಿಂದ ಎಗ್ಗಿಲ್ಲದೆ ಭಾಷೆಯನ್ನು ಜೋರಾಗಿ ಸ್ಫುಟವಾಗಿ ಮಾತಾಡ್ತಾ, ಹಳ್ಳಿ ಭಾಷೆಯನ್ನು ಅದೇ ಥರ ಸ್ಲ್ಯಾಂಗನ್ನು ಚೆನ್ನಾಗಿ ಆಡ್ತಾ ಅದನ್ನೇನೋ ಮಾಡ್ತೀವಿ. ಆದರೆ ನನಗೆ ಈಗ ಅದು ನೋಡಿದಾಗ, ಮೊನ್ನೆ ಸ್ಕ್ರೀನಲ್ಲಿ ಬರ್ತಾ ಯಾವುದೋ ಚಾನಲ್ ಬರ್ತಾಯಿತ್ತು, ಪಿಕ್ಚರ್ ನೋಡಿದಾಗ ಮೊದಲನೇ ಪಿಕ್ಚರ್ನ, ಅಯ್ಯೋ ಸ್ವಲ್ಪ ನಾಟಕ ಥರ ಮಾಡಿದ್ದೀನಿ ಅಂತ ಅನ್ನಿಸ್ತು. ಆಮೇಲೆ ಏನು ಅವಮಾನ ಅಂತ ಅನ್ನಿಸ್ತಿಲ್ಲ. ಯಾಕೆಂದರೆ ನಾಟಕಕ್ಕಿರೋ ಎನರ್ಜಿ ಅವತ್ತು ಪಾಸ್ ಮಾಡಿದ್ರಿಂದ ನಾನು 2ನೇ ಪಿಕ್ಚರ್ಗೆ ಆಯ್ಕೆ ಆಗಿದೆ. 2ನೇ ಪಿಕ್ಚರಿಂದ 3ನೇ ಪಿಕ್ಚರ್ಗೆ ಹಿಂಗೆ ಬೇರೆ ಬೇರೆ ಪಿಕ್ಚರ್ಗಳಿಗೆ ಆಯ್ಕೆ ಆರಂಭದಲ್ಲಿ. ಆಮೇಲೆ ವಿಶೇಷ ಏನು ಅಂದರೆ ಆ ಪಿಕ್ಚರು
1 ವರ್ಷ ಓಡ್ಬಿಡ್ತು ಜನ್ಮಜೋಡಿದು. ಕೋಲು ಮಂಡ್ಯ ಜಂಗಮ ದೇವರು ಗುರುವೆ ಕ್ವಾರಣ್ಯಕ್ಕಿದೆ ಮಾಡವ್ರೆ ಅಕ್ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಅಂತಿಗೊಂದು ಹಾಡು. ಅದು ಎಲ್ಲ ಪಬ್ಗಳಲ್ಲಿ, ಬಾರ್ಗಳಲ್ಲಿ, ರೋಡ್ಗಳಲ್ಲಿ, ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಎಲ್ಲದರಲ್ಲೂ ಡ್ಯಾನ್ಸ್ ಮಾಡು, ಮಕ್ಳಿಗೆ ಮಾಡಿಸು, ದೊಡ್ಡವ್ರು ಮಾಡಿಸು, ಖುಷಿ ಖುಷಿ ಖುಷಿ. ಎಲ್ಲೋದ್ರೂ ಒಂದು ಫೋಕು ಒಂದು ದೊಡ್ಡ ಫೆಸ್ಟ್ ಆಯ್ತು. ಇವತ್ತಿಂತ ಕಾಂತಾರ ಹಾಡು ಒಂದು ಹಿಂಗಾಗಿದೆಯಲ್ಲ, ಅವತ್ತು ಆ ಜನ್ರೇಷನ್ಗೆ ಜನ್ಮಜೋಡಿಯ ಹಾಡು ಅಷ್ಟು ಜನಪ್ರಿಯವಾಯಿತು, ಪಾಪ್ಯುಲರ್ ಆಗಿತ್ತು. ಆಮೇಲೆ ಇಡೀ ಪಿಕ್ಚರ್ ಕಥೆನೂ ಚೆನ್ನಾಗಿತ್ತು. ಒಂದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಜವಾಬ್ದಾರಿಯುತವಾಗಿ ಒಂದು ಸಾಮಾಜಿಕ ಕಳಕಳಿಯುಳ್ಳ ಚಿತ್ರ, ಜನಪ್ರಿಯ ಚಿತ್ರವೂ ಆಗುವುದು, ಜನಪರತೆ ಒಂದು ಜನಪ್ರಿಯತೆಯೂ ಗಳಿಸುವುದು ಭಾಳ ಅಪರೂಪದ ಸಂದರ್ಭ. ಜನ್ಮಜೋಡಿ ಹಂಗೆ ಗೆದ್ದಿದ್ದರಿಂದ ಅಲ್ಲಿಂದ ನನ್ನ ಮೊದಲ ಚಿತ್ರದ ಹಾದಿಯೇ ಸುಗಮ ಆಗಿದ್ದರಿಂದ, ರಾಜ್ಕುಮಾರ್ ಜೊತೆ ಮಾಡಿದ್ರಿಂದ ರಾಜಮಾರ್ಗ ನಂದದು. ಇವತ್ತು ಫೋಟೋ ಹಿಡ್ಕೊಂಡು 4 ಕಡೆ ಕಳಿಸಿ ಅವ್ರೇನೋ ಮಾಡಿ ಅದೆಲ್ಲ ಮಹಾನಟಿಗೆ ಹೋಗಿ ಇನ್ನೆಲ್ಲ ಕೈಕೊಂಡು ಯಾವುದೋ ಇಂಟರ್ವ್ಯೂ ಬಂದ್ಕೊಂಡು ಓದ್ಕೊಂಡು ಒಂದು ಪಾತ್ರ ಗಳಿಸ್ಕೊಳ್ಳೋಕೆ ಎಷ್ಟು ಒದ್ದಾಡ್ಬೇಕು ಇವತ್ತು. ಅದರ ರಂಗಭೂಮಿಯ ದೊಡ್ಡದೊಂದು ಶಕ್ತಿ ನನ್ನ ಜೊತೆಗಿದ್ದರಿಂದ ಜನ್ಮಜೋಡಿ ಓಪನ್ ಆಗಿ ನಾನು ತೆಗೆದುಕೊಂತು. ನನ್ನ ಇವತ್ತಿನ ಇಡೀ ಯಶಸ್ಸಿಗೆ ನಾನು ಜೀವನದಲ್ಲಿ ಸಾಧಿಸಿದ್ರೆ, ಅಕಸ್ಮಾತಾಗಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಅನಿಸಿದ್ರೆ ಅದಕ್ಕೆ ನಿಜವಾಗ್ಲೂ ಕಾರಣ ಒಂದು ನಾಗಾಭರಣ, ಒಂದು ಜನ್ಮಜೋಡಿ ಮತ್ತು ಆ ಆರಂಭದ ದಿನಗಳಲ್ಲಿ ಸಿನಿಮಾಗಳಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಂತ, ಮತ್ತು ನನ್ನನ್ನು ಏನು ಪಾತ್ರ ಮಾಡಿದ್ರು, ನಾನು ಕಾಮಿಡಿ ಮಾಡಿದಾಗೆಲ್ಲ ಅದನ್ನು ಸೈ ಭಾಳ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಒಪ್ಕೊಂಡಂತ ಬೆಂತಟ್ಟದಂಥ ಕನ್ನಡ ಜನತೆ ಎಲ್ಲರಿಗೂ ಸಿಗಲ್ಲ. ಇದೊಂದು ಸೌಭಾಗ್ಯ. ಯಾವ ಹಿನ್ನೆಲೆನೂ ಇಲ್ಲ. ಏನು ನಮ್ಮಪ್ಪ ಏನು ರಾಜ್ಕುಮಾರ್ ಅಲ್ಲ, ನಮ್ಮ ತಾತ ಏನು ಇವರೆಲ್ಲ ಸುಬ್ಬಯ್ಯ ನಾಯ್ಡು ಅಲ್ಲ, ನಾನೇನು ವಿಷ್ಣುವರ್ಧನ್ ಅಳಿಯ ಅಲ್ಲ, ನಾನೇನು ರವಿಚಂದ್ರನ್ ತಮ್ಮ ಅಲ್ಲ, ಏನೂ ಅಲ್ಲದ ಮನುಷ್ಯ. ನನ್ನಂಥವ್ನ ಒಬ್ಬನ್ನ ಇಲ್ಲಿವ್ರಿಗಾರು ತಂದು ನಿಲ್ಲಿಸ್ತಲ್ಲ. 360 ಪಿಕ್ಚರ್ ಆಯಿತು. ಮನೆ 360 ಪಿಕ್ಚರು ಈ 29 ವರ್ಷದಲ್ಲಿ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ನಿಜವಾಗ್ಲೂ ಕಾರಣ ಆಗಿದ್ದು ಆರಂಭದ ಮೆಟ್ಟಿಲುಗಳು. ಅದಕ್ಕಾಗಿ ನನ್ನ ಜನ್ಮಜೋಡಿಯ ಬಗ್ಗೆ ಮತ್ತು ಸಿನಿಮಾ ನಾನು ತೆರೆದುಕೊಂಡಿದ್ರ ಬಗ್ಗೆ, ಮತ್ತು ಮೊದಲನೇ ಪಿಕ್ಚರ್ಗೆ ದುಡ್ಡು ಇಸ್ಕೊಳ್ಳೋ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. 100 ಪಿಕ್ಚರ್ ಮಾಡಿದ್ರು ದುಡ್ಡು ಸಿಗಲ್ಲ. ನಾನು ಮೊದಲನೇ ಪಿಕ್ಚರ್ಗೆ ದುಡ್ಡು ಕೊಟ್ಟಿದ್ರು, ಇಸ್ಕೊಂಡೆ. 2ನೇ ಪಿಕ್ಚರ್ಗೂ ದುಡ್ಡು ಕೊಟ್ಟಿದ್ರು. ಇದು ಅವಕಾಶ. ಅದು ಮತ್ತೆ ಅದಕ್ಕೆ ರಂಗಭೂಮಿಯಿಂದ ಆಗಿದ್ದಲ್ವ ಇದು ಈ ಸಿನಿಮಾ ಯಶಸ್ಸು. ಅದಕ್ಕೆ ರಂಗಭೂಮಿ ಮತ್ತೆ ನಾನು ಕೊಡಬೇಕು ಅಂತ ನಾನು ನಟನ ಮಾಡ್ಕೊಂಡಿದ್ದೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮಗೆ ಅತ್ಯಂತ ಮಹತ್ವದ ತಿರುವು ನೀಡಿದಂತಹ ಒಂದು ಪಾತ್ರ ಯಾವುದಾದ್ರೂ ಇದೆಯಾ ಸರ್? ಖಂಡಿತವಾಗ್ಲೂ ಇಲ್ಲ. ನಾನು ಇನ್ನೂ ಒಳ್ಳೆ ಪಾತ್ರ ಮಾಡೇ ಇಲ್ಲ. ಹಂಗೆ ನೋಡಿದ್ರೆ ಈಚೆಗೆ ಮಾಡ್ತಾ ಇರುವಂಥ ಒಂದು ಸೀರಿಯಲ್ ರೋಲ್ ಇದೆಯಲ್ಲ, ಅದು ಆಸೆ ಚಿತ್ರದ ನನ್ನ ಕ್ಯಾರೆಕ್ಟ್ರು. ಅದು ಇವತ್ತು ಮದ್ದೂರು, ಮಂಡ್ಯ, ಬೆಳಗ್ಗೆ ಎಲ್ಲೆಲ್ಲಿ ಹೋಗಿದ್ದೀನಿ ನಾನೆಲ್ಲ ಎಲ್ಲಿ ಸಿಕ್ಕಿದ್ರು ಯಾರೋ ಒಬ್ಳು ಬರ್ತು, ಸಾರ್ ನಮ್ಮ ಫಸ್ಟ್ ಚೆನ್ನಾಗಿ ಮಾಡ್ತೀರ ಅಪ್ಪನ ಪಾತ್ರ, ನಂಗೆ ತುಂಬ ಇಷ್ಟ, ನಿಮ್ಮ ಥರ ಅಪ್ಪ ನನಗಿರ್ಬೇಕು ಅಂತಾರೆ. ಇನ್ಯಾರೋ ನಿಮ್ಮ ಥರ ಮಾವ ನನಗಿರಬೇಕು, ನಾನು ಸೊಸೆಯಾಗಿ ನಿಮ್ಮನ್ನ ಇಂಥದ್ದೊಬ್ಬ ಮಾವ ಬೇಕು ನನಗೆ ಅಂತ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ. ಇನ್ಯಾರೋ ಎಲ್ಲೋ ಪೆಟ್ರೋಲ್ ಹಾಕ್ಬೇಕಾದ್ರೆ, ಸರ್ ನೀವು ದಯವಿಟ್ಟು ಮನೇಲೂ ಹಂಗೆ ಇರಬೇಕು ಸರ್, ನಿಮ್ಮ ಮೇಲೆ ಹಂಗೆ ಇರಿ ಸರ್, ನಮ್ಗೆ ಆ ಪಾತ್ರ ಇಷ್ಟ. ನಾನು ಎಲ್ಲ ಹಂಗೆ ಇದ್ರೆ ಒಡೆ ಸಾಯಿಸ್ಬಿಡ್ತಾರಲ್ಲ ಮಗ ಅಂತ ನಾನು, ಇಲ್ಲ ಸರ್ ತುಂಬ ಚೆನ್ನಾಗಿದೆ, ಸರ್ ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ಇದು ಒಂದು ಚೂರು ನನಗೆ ಮಹತ್ವ ಕೊಟ್ಟಿದೆ ಅಂತ ಅನಿಸುತ್ತೆ. ಇದು ಬಿಟ್ಟರೆ ಜನರಿಗೆ ಇಷ್ಟ ಆದಂಥ ಅನೇಕ ಪಾತ್ರಗಳಿದೆ. ಅದವ್ರ ತಿರುವು ಕೂಡ. ನನ್ನ ನಾಗಮಂಡಲದ ಪಾತ್ರ ನೋಡಿ ಅನೇಕ ಜನ ಸಂತೋಷ ಪಟ್ಕೊಂಡಿದ್ದಾರೆ. ಜನ್ಮಜೋಡಿ ಪಾತ್ರ ಇದ್ದಂಗೆ ನಾಗಮಂಡಲದ ಪಾತ್ರ, ಕನಸುಗಾರ ಪಾತ್ರ ತುಂಬ ಇಷ್ಟ ಆಗಿತ್ತು. ಮಠದಲ್ಲಿ ಮಾಡಿರೋ ಪಾತ್ರ ತುಂಬ ಇಷ್ಟ ಆಗಿತ್ತು. ಮುಸ್ಸಂಜೆ ಮಾತಲ್ಲಿ ಸುದೀಪ್ ಅವ್ರ ಜೊತೆ ಮಾಡಿದ್ದು, ರನ್ನಾದಲ್ಲಿ ಮಾಡಿದ್ದು, ಹಿಂಗೆ ಬೇರೆ ಬೇರೆ ಜೊತೆ ಎಲ್ಲೂ ಮಾಡಿದ ಪಾತ್ರಗಳೆಲ್ಲ ಜನಕ್ಕೆ ಖುಷಿಯಾಗಿತ್ತು. ಅದು ಮತ್ತು ಮಾತಾಡ್ ಮಲ್ಲಿಗೆ ಅಂತ ಒಂದು ಕುಡುಕನ ಪಾತ್ರ ಮಾಡಿದ್ವಿ ವಿಷ್ಣುವರ್ಧನ್ ಅವ್ರ ಜೊತೆಗೆ. ಹಾಗಾಗಿ ಜನಕ್ಕೆ ಖುಷಿಯಾದ ಪಾತ್ರಗಳು ಬೇರೆ ಬೇರೆ ಇದೆ. ಇನ್ನು ಸೀರಿಯಲಲ್ಲಿ ಅಲ್ಲೆಲ್ಲ ತಿರುವು ಕೊಟ್ಟ ಪಾತ್ರ ಯಾವುದೋ ಶ್ರುತಿ ನಾಡು ಸೀರಿಯಲ್ ಯಾವುದೋ ಚೀಚವ್ ಸಾವಿತಿಲ್ ಒಂದು ವಿಲನ್ ಮಾಡ್ತಿದ್ದೆ. ಅದರಲ್ಲಿ ಭಾಳ ದೊಡ್ಡ ವುಮನೈಸರು, ರೇಪಿಸ್ಟ್, ಈ ಥರದ ಒಂದು ಕೆಟ್ಟ ಕುಡುಕನ ಪಾತ್ರ. ಮಂಡ್ಯ ರಮೇಶ್ಗೆ ಇದನ್ನು ಮಾಡಿಸ್ಬೋದಾ ಅಂತ ಅವ್ರು ಯೋಚನೆ ಮಾಡಿಸಿದ್ರು. ಆ ವರ್ಷ ಬೆಸ್ಟ್ ವಿಲನ್ ಅಂತ ಅವಾರ್ಡ್ ಬಂತು ನನಗೆ. ಹಂಗಾಗಿ ನನಗೂ ಅದು ಆಶ್ಚರ್ಯ ಆಯಿತು, ನಾನು ಹೆಂಗೆ ಜನ ತಗೊಂಡಿರೋದು ಆ ಪಾತ್ರಕ್ಕೆ ಅಂತ. ಆಮೇಲೆ ಜನ ಒಳ್ಳೆಯದನ್ನು ಗಮನಿಸೋಕ್ಕೆ ಶುರು ಮಾಡಿದ್ರೆ ಅದನ್ನು ತಗೋತಾರೆ, ನಟನ್ನ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯಿತು. ಅದು ಸೌಭಾಗ್ಯ ಅಷ್ಟೆ. ಟಿವಿ ಧಾರಾವಾಹಿಯಲ್ಲೆಲ್ಲ ಕೆಲಸ ಮಾಡುವಾಗ ಒಬ್ಬ ರಂಗ ಕಲಾವಿದನಿಗೆ ಎದುರಾಗುವಂತಹ ಸವಾಲುಗಳು ಯಾವುದು ಸರ್? ಮುಖ್ಯವಾಗಿ ರಂಗಭೂಮಿಯಿಂದ ಹೋದವ್ರಿಗೆ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ಇದು ಸಹಜತೆಗೆ ವಿರುದ್ಧವಾದದ್ದು. ಟಿ ವಿ ಮತ್ತು ಸಿನಿಮಾ ಹೆಚ್ಚು ಸಹಜವಾಗಿ ಆರಾಮಾಗಿರೋದು. ಕ್ಯಾಮ್ರಾ ತುಂಬ ಸೂಕ್ಷ್ಮ, ಪಟ್ಟಂತ ಹಿಡಿತದೆ ಅನ್ಸುತ್ತೆ. ಇಲ್ಲೇ ಕ್ಯಾಮ್ರಾ ಇದೆ, ಹಿಡಿಯುತ್ತೆ. ನಾನು ಹಸನ್ಯ ನಮಾಜ್ ಮಾಡೋಕತ್ತೇನಲ್ಲ, ಮಾಡಲಿ ಬಿಡು. ದೇವ್ರ ಮ್ಯಾಗ ನಂಬಿಕೆ ಇಟ್ಕೊಳ್ಳೋದು ಬಿಡೋದು ಎಲ್ಲ ಅವ್ರವ್ರ ಹಕ್ಕೇನಪ್ಪ.
ಮನುಷ್ಯ ಅಂದರೆ ಏನಪ್ಪ? ಮನುಷ್ಯ ಅಂದರೆ ನಾನು, ನೀನು, ಅವ ಅಷ್ಟೇ ಅಲ್ಲ. ಈ ಥರ ಮಾತಾಡೋದು ಸಾಕಾಗುತ್ತೆ. ಇದಿಷ್ಟು ಟಿವಿಗೆ ಸಿನಿಮಾಕ್ಕೆ ರಂಗಭೂಮಿಗೆ ಅದೇನಾದ್ರು ಬಂತು ಅಂದರೆ ನಾನು ಅಲ್ತೆ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ, ನರರೆದೆಯು ಮಣಿಯುವುದು ರಾಜರಿಗೆ, ರಾಜರು ನಾ ಬರುವ ಶುಭ ವಾರ್ತೆಯನ್ನು ಕೇಳಿ ಕಪ್ಪ ಕಾಣಿಕೆ ಹಿಡಿದು ಮೈ ಚಳಿ ಬಿಡಿದು ನಿದ್ದೆ ಭೋಜನ ಮಾಡಿದು ಮೃತ್ಯು ಸೂಕ್ತಪಡಿಸಿ ತೆರೆದಂತೆ ಹಸತ್ತು ನಿಲ್ಲೋರೆ. ನಾನು ಅವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನೇ ಕಣ್ಣಂತೆ ಚೀರುವರು. ಈ ಥರದ್ದು ಮಾಡಬೇಕಾಗುತ್ತೆ. ಈ ಚೇಂಜಸ್ ಇದೆಯಲ್ಲ, ಈ ಚೇಂಜಸ್ನ ವ್ಯಾಕರಣಗಳು ಅಂತ ಕರಿತೀವಿ, ಗ್ರಾಮರ್. ಇದು ಒಂದೊಂದು ಲ್ಯಾಂಗ್ವೇಜ್ಗೂ, ಅಂದರೆ ಸಿನಿಮಾ ಲ್ಯಾಂಗ್ವೇಜ್ ಬೇರೆ, ಟಿ ವಿ ಲ್ಯಾಂಗ್ವೇಜ್ ಬೇರೆ, ಮತ್ತು ರಂಗಭೂಮಿ ಲ್ಯಾಂಗ್ವೇಜ್ ಬೇರೆ. ಇದಕ್ಕೆ ಬೇರೆ ಬೇರೆ ಬದಲು ಮಾಡ್ಕೊಳ್ಳೋದು ಗೊತ್ತಿದೆಯಲ್ಲ, ಈ ಬದಲು ಮಾಡ್ಕೊಳ್ಳೋದನ್ನ ಇವಾಗ ಗೊತ್ತಾಗಿದೆ. ಇದನ್ನು ಆರಂಭದಲ್ಲಿ ಬದಲು ಮಾಡ್ಕೊಳ್ಳೋಕೆ ಬೇಕಾದಂಥ ಶಕ್ತಿಯನ್ನು ರೂಪಿಸಿಕೊಳ್ಳುವುದೇ ಒಂದು ಸವಾಲು. ನೀವು ತುಂಬ ಚೆನ್ನಾಗಿ ನಾನು ಅಲ್ತೆ ಚಕ್ರವರ್ತಿ ಕಟ್ ಸರ್ ಅಂತಾರೆ. ನೀವು ಅಯ್ಯೋ ಅಮ್ಮ ನರರೆದೆಯು ಕಟ್ ಸರ್ ಅಂತಾರೆ. ರಂಗಭೂಮಿನ ನಿರಂತರವಾಗಿ ಕಲ್ತ ಮೇಲೆ ಹೋಗ್ತಾ ಇರ್ಬೋದು. ಒಂದು ತಿಂಗಳು ಕಲ್ತಿರ್ತೀರಿ, ಆಬಾ ಒಂದು ತಿಂಗಳು ರಿಹರ್ಸಲ್ ಆಗಿದೆ ಅಂತ ಅಲ್ಲಿ ಸುಖವಾಗಿರ್ತೀರಿ. ಇಲ್ಲ ಅವರೇನಾದ್ರು ಬಂದು ಹಂಗೇನು ಹೇಳಿದ್ರೆ ಸರ್ ಕಟ್ ಸರ್, ಆ ಕಡೆ ಇನ್ನೊಂದು ಆ್ಯಂಗಲ್ ತಗೋತೀವಿ ಸರ್, ಈ ಕಡೆಯಿಂದ OSS ಇಡ್ತೀವಿ ಸರ್ CS ತೆಗಿತೀವಿ ಸರ್. ಇದೇ ಒಂದು ಟ್ರೈನಿಂಗು. ಸಿನಿಮಾ ಟ್ರೈನಿಂಗ್ ಮಾಡೋರು ಇಲ್ಲ ಮೈಸೂರಿನಲ್ಲಿ ಭಾಳ ಒಳ್ಳೆ ಸಿನಿಮಾ ಟ್ರೈನಿಂಗ್ ಕೊಡೋರೆಲ್ಲ ಇಲ್ಲ. ನಮ್ಮದು ರಂಗಭೂಮಿಯಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಬೇಸಿಕ್ ಆ್ಯಕ್ಟರ್ ಎನರ್ಜಿ ಮತ್ತು ಬದುಕನ್ನ ಹೆಂಗೆ ಬದುಕೋದು ಅನ್ನೋದು ಕಲಿಸ್ಕೊಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಥಿಯೇಟರ್ ಸ್ಕೂಲ್ಗೆ ಯಾಕೆ ಬೇರೆ ಬೇರೆ ಕಾಲೇಜ್ನವರು ತುಂಬ ಜನ ಮಾಸ್ ಮೀಡಿಯಾದಲ್ಲಿರೋಲ್ಲ ಬರ್ತಾರೆ ಅಂದರೆ, ಮಾತಾಮೃತಾನಂದ ಇವರೆಲ್ಲ ಯಾವಾಗಲೂ ಇರೋದು. ಯಾಕೆಂತಂದರೆ ಅಲ್ಲಿ ಮಾಸ್ ಕಮ್ಯುನಿಕೇಷನ್ ಅವ್ರಿಗೆ ಅದು ದೊಡ್ಡ ಅವಕಾಶ ಆ್ಯಕ್ಟಿಂಗ್ ಕಲಿಯೋಕ್ಕೆ, ಕ್ಯಾಮ್ರಾ ಯಾಕೆಂದರೆ ಅದು ಹೆಲ್ಪ್ ಮಾಡುತ್ತೆ ಅಂತ. ಅನೇಕ ಜನ ನಿಮ್ಮ ಕಾಲೇಜಿಂದಲೂ ತುಂಬ ಜನ ವಿದ್ಯಾರ್ಥಿಗಳೆಲ್ಲ ಹಿಂದಿನ ವರ್ಷಗಳಲ್ಲೆಲ್ಲ ಅವ್ರು ಬಂದು ಆ್ಯಕ್ಟಿಂಗ್ ಕಲ್ತ್ಕೊಂಡು ಕ್ಯಾಮ್ರಾ ಎಲ್ಲಿಟ್ಟರೆ ಎಷ್ಟು ಬೇಕು ಅಂತ. ಈ ಕ್ಯಾಮ್ರಾಗೆ ಒಗ್ಗಿಕೊಳ್ಳುವ ಕಲೆಯನ್ನು, ಬದುಕಿಗೆ ಒಗ್ಗಿಕೊಳ್ಳುವ ಕಲೆಯನ್ನು, ಅದನ್ನು ಸ್ವೀಕರಿಸ್ಕೊಂಡು ಅದನ್ನು ಮಾಡ್ಕೊಂಡು ಹೋಗೋದೇ ದೊಡ್ಡ ಸವಾಲು. ಅದು ಹೆಂಗೆ ಅದಕ್ಕೆ ಒಗ್ಗಿಸ್ಕೊಳ್ಳೋದು ಅಂತ. ಈ ಕ್ಯಾಮ್ರಾಗೆ ಹಿಂಗೆ, ಈ ಟಿವಿಗೆ ಹಿಂಗೆ ಮಾಡಬೇಕು, ಮತ್ತು ಸಿನಿಮಾಕ್ಕೆ ಎಷ್ಟು ಸೂಕ್ಷ್ಮತೆ ತೋರಿಸ್ಬೇಕು ಅಂದರೆ ಸಾಕಾಗುತ್ತೆ. ಇದು ನಾಟಕಕ್ಕೆ ಸಾಲಲ್ಲ. ಎಷ್ಟು ಜನ ಕೂತಿರ್ತಾರೆ, ಸಾವಿರಾರು ಜನ ಅಲ್ಲಿ ಹಿಂದೆ ಕೂತಿರ್ತಾರೆ, ಚೇರ್ಗಳು ಹಾಕಿರ್ತಾರೆ, ದೊಡ್ಡ ಮೈಕು ಎಲ್ಲ ಕೂತಿರ್ತಾರೆ. ಅಲ್ಲಿ ಅಯ್ಯೋಯ್ಯೋ ಅಂತ ಮಾಡಬೇಕಾಗುತ್ತೆ. ಇಷ್ಟು ಕೇಳುತ್ತೆ ಅದನ್ನ. ಅದು ಸವಾಲು. ಅದನ್ನು ದಾಟಿ ಬರೋದೇ, ಅದರಲ್ಲಿ ಗೆಲ್ಲುವುದೇ ಒಂದು ದೊಡ್ಡ ಟಾಸ್ಕು. ಅದನ್ನು ಗೆದ್ದವನು ಏನು ಬೇಕಾದ್ರೂ ಮಾಡ್ಬೋದು. ಮತ್ತು ತಾಳ್ಮೆ ಬೇಕು. ಮೂರರಲ್ಲೂ ಬೇಕಾಗಿರೋದು ಒಂದೇ, ತಾಳ್ಮೆ. ಪಾತ್ರ ಮಾಡಕ್ಕೆ ಬೇಕಾಗಿರೋದು ಮೂರರಲ್ಲೂ ಬೇಕಾಗಿರೋದು ಒಂದೇ, ಸಮಾನತೆಯಾಗಿ 100% ಪಾತ್ರವನ್ನು ನಂಬಿಕೊಳ್ಳುವುದು. ನಂಬಿಕೆ ತುಂಬ ಮುಖ್ಯ. ಮೈಸೂರಿನಲ್ಲಿ ಪ್ರಾರಂಭವಾದಂತಹ ನಟನೆಯ ಕಲ್ಪನೆ ನಿಮಗೆ ಹೇಗೆ ಹುಟ್ಕೊಂತು ಸರ್? ಅದೇ ಕಂದ, ನಾನು ನಿನಾಸಮಲ್ ಓದಿದ್ನಲ್ಲ, ಆ ನಿನಾಸಮಲ್ ಕಲ್ತ್ಕೊಂಡಿದ್ದು, ಮತ್ತು ರಂಗಾಯಣದಲ್ಲಿ ಮಾಡಿ ಕಲ್ತ್ಕೊಂಡಿದ್ದು, ಮತ್ತು ಹಳ್ಳಿಗಾಡಿನ ಕಡೆ ಹೋಗ್ಬಿಟ್ಟು ನಾಗಮಂಗಲ, ಅನೇಕ ಕಡೆ, ವಿಟ್ಲ, ರಕ್ಷಿದಿ, ಹಾಸನದ ಹತ್ರ ತುಂಬ ಕಡೆ ವರ್ಕ್ಶಾಪ್ಸ್ ಮಾಡ್ತಾಯಿದ್ದೆ ವಿದ್ಯಾರ್ಥಿಗಳಿಗೆಲ್ಲ. ಬೇರೆ ಬೇರೆ ಕಡೆ ಎಲ್ಲ, ಬೇರೆ ಬೇರೆ ಅಮೇರಿಕಕ್ಕೆ ಹೋಗಿ ವರ್ಕ್ಶಾಪ್ ಮಾಡಿದ್ದೆ. ಹಿಂಗೆಲ್ಲ ವರ್ಕ್ಶಾಪ್ ಮಾಡೋದು. ಆ್ಯಕ್ಟಿಂಗನ್ನ ನಾನು ಕಲಿಸ್ಕೊಡ್ತೀನಿ ಅಂತ ಯುವತಿಯರಿಗೆ, ಈತ ಒಳ್ಳೆ ಗುರು, ಆ್ಯಕ್ಟಿಂಗ್ ಕಲಿಸ್ಕೊಡೋದ್ರಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅನಿಸಿತ್ತಲ್ಲ. ಅವ್ರ ಡಿಮ್ಯಾಂಡ್ಗಳನ್ನ ನೋಡಿ ನಾನು ಆ ನಿನಾಸಮ್ಮಿನ ದೊಡ್ಡ ವೃತ್ತಿಪರತೆ, ನಿರಂತರವಾಗಿ ಮಾಡ್ತಾ ಪ್ರೊಫೆಷನಲಿಸಮ್, ರಂಗಾಯಣದಲ್ಲಿದ್ದಂಥ ಪ್ರಯೋಗಶೀಲತೆ, ಅಲ್ಲಿದು ಪ್ರೊಫೆಷನಲ್, ಅದು ಯಾವಾಗಲೂ ರಂಗಾಯಣದಲ್ಲಿ ಒಂದು ಪ್ರಯೋಗಶೀಲತೆ, ಎಕ್ಸ್ಪರಿಮೆಂಟ್ ಅದರಲ್ಲಿದು. ಮತ್ತು ಹವ್ಯಾಸಿಗಳ ಜೊತೆ ಕೆಲಸ ಮಾಡ್ತಾಯಿದ್ದೆ. ಆ ಹವ್ಯಾಸಿಗಳು ಮಾಡ್ತಾ ಇದ್ದಂಥ ಎನರ್ಜಿ ಶಕ್ತಿನ ನೋಡ್ಕೋತಾ ಇದ್ದೆ, ಚೈತನ್ಯಶೀಲತೆ ಅವ್ರದ್ದು. ಮತ್ತು ಮಕ್ಕಳ ಜೊತೆ ಒಡನಾಡ್ತಾ ಇದ್ದೆ. ಮಕ್ಕಳಿಗಿದ್ದಂಥ ಒಂದು ವಿಚಿತ್ರವಾದ ಶಕ್ತಿ, ಇವೆಲ್ಲವೂ ಸೇರಿ ನಾನು ಜೀವನದಲ್ಲಿ ನೋಡಿದಂಥ TV, ಸಿನಿಮಾ ಎಕ್ಸ್ಪೀರಿಯನ್ಸ್ಗಳು, ಇವನ್ನೆಲ್ಲ ನೋಡಿದ್ದನ್ನು ನಾನು ಯಾರ್ಯಾರು ಕಲಿಸ್ಕೊಡ್ಬೇಕು ಅಂತ ನನ್ನ ಮನಸ್ಸಿಗೆ ಬಲವಾಗಿ ಅನಿಸಿದ್ರಿಂದ ಇವೆಲ್ಲ ಸೇರಿಕೊಂಡು ಮಾಡಿದಂಥ ಸಮನ್ವಯತೆಯೇ ನಟನ. ಅದನ್ನು ಮುಂದಿನ ತಲೆಮಾರು ಕೊಡಬೇಕು ಅಂದ್ಕೊಂಡೆ. ಪುಣ್ಯಕ್ಕೆ ನಾನೇನೇ ಆಸೆ ಪಟ್ಕೊಂಡ್ರು ನಾನೊಬ್ಬ ಮಾಡಿಬಿಟ್ರೆ ಸಾಲಲ್ಲ. ನಾನು ಮತ್ತೆ ಸಾಮಾನ್ಯ ಮನುಷ್ಯ, ದುಡಿಬೇಕು. ನಾನು ಒಬ್ಬನ ಕೈಲಿ ಆಗಲ್ಲ ಇದು. ನಾವು ಹುಡುಗರು ಯಾರ್ಯಾರು ಕಲಿಸ್ಕೊಡ್ತಾ ಹೋದೆ, ಒಂದಷ್ಟು ಜನ ಇದನ್ನು ಕಲ್ತ್ಕೊಂಡ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಒಂದಷ್ಟು ಜನ TVಗೆ ಹೋಗಿ ಸೂಪರ್ ಸ್ಟಾರ್ ಆದರು. ಇವತ್ತು ಕನ್ನಡದ ಅನೇಕ ಸಿನಿಮಾಗಳಲ್ಲಿ, TV ಸೀರಿಯಲ್ಗಳಲ್ಲಿ, ಅವನ ರಾಮಾಚಾರಿಯಿಂದ ಹಿಡಿದು ಈ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಪಾತ್ರದವರೆಗೂ ಎಲ್ಲ ನಟನ ಹುಡುಗಿರೆ ತುಂಬ ಹೋಗ್ಬಿಟ್ಟಿದ್ದಾರೆ. ರಾಶಿ ತೆಲುಗಲ್ಲಿ ಸೂಪರ್ ಸ್ಟಾರ್ ಇದ್ದಾರೆ 5-6 ಜನ. ಹಿಂಗೆಲ್ಲ ಇಲ್ಲಿ ಕಲ್ತ್ಕೊಂಡ್ರಲ್ಲ, ಅವರಲ್ಲಿಗೆಲ್ಲ ಹೋಗಿ ತಮಾಷೆ ಅಂದರೆ ಇದು ಮೈಸೂರಿನವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಯಾಕೆ ಅವ್ರಿಗೆ ಹೇಳ್ಕೊಡೋರೇ ಇಲ್ಲ. ಅವ್ರ ಕಾಲೇಜು, ಮನೆಗೆ ಹೋಗೋದು, ಮಲಿಕೊಳ್ಳೋದು, ಕಾಲೇಜು ಏನೋ ಮಾಡೋದು, ಇಂಟರ್ವ್ಯೂ ಮಾಡೋದು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬೇಕಂತ ವೇದಿಕೆನೇ ಗೊತ್ತಿರಲಿಲ್ಲ.
ನಮ್ಮಲ್ಲಿ ಅವರು ಬರೋರು ಸಂಜೆ ಹೊತ್ತು 5 ಗಂಟೆ ಮೇಲೆಲ್ಲ ಇಲ್ಲಿ ಸೇರ್ಕೋತಾರೆ, ಕಲ್ತ್ಕೋತಾರೆ. ಹೋಗಿ ಇಷ್ಟೊಂದು ಅವಕಾಶ ಇದೆ ಕಣ್ರಿ, ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಒಂದು ಅವಕಾಶ ದೊರಕಿಸ್ಕೊಡ್ತು. ಈ ಇವನ್ನೆಲ್ಲ ಸೇರಿ ಅದನ್ನು ಮುಂದಿನ ತಲೆಮಾರಿಗೆ ನಾನು ಕಲಿಸಿಕೊಡಬೇಕು ಅಂತ ಹುಟ್ಟಿದಂಥ ಒಂದು ಸುಮಧುರ ಭಾವನೆ, ಒಂದು ಶ್ರೀಮಂತವಾದ ಕನಸೇನೆ ನಟನ. ಇಂದಿನ ಡಿಜಿಟಲ್ ಯುಗದಲ್ಲಿ ನೀವು ರಂಗಸ್ಥಾನಕ್ಕೆ ಇರುವಂತಹ ಡಿಜಿಟಲ್ ಯುಗದಲ್ಲಿ ರಂಗಭೂಮಿಯ ಸ್ಥಾನವನ್ನ ನೀವು ಹೇಗೆ ನೋಡ್ತೀರಾ ಸರ್? ಬಹಳ ಸಿಂಪಲ್, ಎಲ್ಲದಕ್ಕೂ ಪರ್ಯಾಯ ಇದೆ ನೋಡಿ. ಸಿನಿಮಾ ಮುಂದಿನ ದಿವಸಗಳಲ್ಲಿ ಬರೀ ಫೋಟೋ ಕೊಟ್ಟರೆ ಸಾಕು, AI ವಾಡ ಚೆಚ್ಚಾಕ್ಬಿಡ್ತದೆ, ಎಲ್ಲ ಅವರೇ ಮಾಡ್ತಾರೆ. TV ಸೀರಿಯಲ್ AI ಎಲ್ಲ ಚೆಚ್ಚಾಕ್ಬಿಡ್ತದೆ. ನಿಮ್ಮದು ಮಾಧ್ಯಮ AI, ಮುಂದೊಂದು ದಿವಸ ನಿಮಗೆಲ್ಲ ಕೆಲಸನೇ ಇಲ್ಲ, ಒಂದು ಚಿಪ್ ಹಾಕ್ತಾರೆ, ಯಾರೋ ಒಬ್ರು ಟಕ್ ಅಂತ ನಿಂತ್ಕೊಂಡು ಏನೋ ಮಾಡ್ಬಿಡ್ತಾರೆ, ಮುಗಿದೋಯ್ತು. ರಂಗಭೂಮಿನಲ್ಲಿ AI ಮಾಡೋಕ್ಕಾಗೋದೇ ಇಲ್ಲ. ಅವ್ನು ಸ್ಟೇಜ್ ಮೇಲೆ ಬರಲೇಬೇಕು, ಅವಳು ಸ್ಟೇಜ್ ಮೇಲೆ ಹಾಡಲೇಬೇಕು, ಅವ್ನು ತಬಲಾ ಬಾರಿಸ್ಲೇಬೇಕು, ಶಬ್ದ ಒಳ್ಳೇದೇನಾದ್ರು ಬೇಕು ಅಂತಂದ್ರೆ ಅಲ್ಲೇ ನುಡಿಸ್ಬೇಕು, ಅಲ್ಲೇ ಮಾಡಬೇಕು. ಜೀವಂತ ಕಲೆಗಳಿಗಿರುವಂಥ ದೊಡ್ಡ ಶಕ್ತಿ ಅದು. ಹಂಗಾಗಿ ರಂಗಭೂಮಿ ಎಲ್ಲದಕ್ಕಿಂತ ಹೆಚ್ಚು ಮಹತ್ವಪೂರ್ಣವಾದದ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, TV ಸೀರಿಯಲು ಸಿನಿಮಾ ನನ್ನ 2 ಕಣ್ಣುಗಳಿದ್ದಂಗೆ ಅಂತ. ಮತ್ತು ರಂಗಭೂಮಿ ಅಂತಾರೆ, ರಂಗಭೂಮಿ ನನ್ನ ಆತ್ಮ, ನನ್ನ ಉಸಿರು. ಹಾಗಾಗಿ ಉಸಿರಿನ ಮಹತ್ವದಷ್ಟೇ ಎಲ್ಲವೂ. ಕಣ್ಣಿಲ್ಲದಿದ್ದರೂ ತಡ್ಕೊಂಡಾರು ಹಿಂಗೆ ಬದುಕ್ಬಿಡ್ಬೋದು, ಉಸಿರೇ ಇಲ್ದಿದ್ರೂ ಬದುಕೋದು ಹೇಗೆ? ಅದಕ್ಕೆ ಇದು ಸಾವಯವ ಶಕ್ತಿ, ಇದು ರೈತನ ಶಕ್ತಿ ಅಂತ ನನ್ನ ವಾದ. ಇಂದಿನ ಯುವ ಪೀಳಿಗೆಯವರಿಗೆಲ್ಲ ರಂಗಭೂಮಿಯ ಮೇಲೆ ಆಸಕ್ತಿ ಹೆಚ್ಚಿಸಲು ನಾವು ಯಾವ ತರ ಎಲ್ಲ ಮಾಡಿದ್ರೆ ಒಳ್ಳೇದು ಸರ್? ಪ್ರತಿಯೊಂದು ಕಾಲೇಜ್ಗಳಲ್ಲೂ BSc BA ಜರ್ನಲಿಸಮ್, ನಿಮ್ಮ ಜರ್ನಲಿಸಮ್ಗೆ ಬೇರೆ ಬೇರೆ ಅನೇಕ ಪಾಠಗಳೆಲ್ಲ ಇರ್ತಾವಲ್ವಾ, ಅದ್ರ ಕಡ್ಡಾಯವಾಗಿ ನಿಮಗೆ ಒಂದು ಭಾಗ, ಒಂದು ಪೇಪರ್ನ ಥಿಯೇಟರ್ ಅಂತಲೇ ಇಡಬೇಕು. ನಿಮ್ಮಲ್ಲಿ ಕಂಪಲ್ಸರಿ ವರ್ಷಕ್ಕೆ 4 ರಂಗ ಶಿಬಿರಗಳನ್ನ ಮಾಡಬೇಕು. ಧ್ವನಿಯನ್ನು ಬಳಸೋದು ಹೇಗೆ, ಮಾತಾಡೋದು ಹೇಗೆ, ನೀವು ಹೆಂಗೆ ಕ್ಯಾಮ್ಗೆ ಆಪ್ರೇಟ್ ಮಾಡ್ತಾರೆ ಹೇಳ್ಕೊಡ್ತಾರೋ ಹಂಗೆ ಆ್ಯಕ್ಟ್ ಮಾಡೋದು ಹೆಂಗೆ. ಯಾಕೆಂದರೆ ಎಲ್ಲ ಕಲ್ತ್ಕೊಂಡು ನಾಳೆ ನೀವೆಲ್ಲೋ ಮಾತಾಡೋಕ್ಕೆ ಹೋದಾಗ, ಯಾವುದೋ TVಗೆ ಹೋದಾಗ, ಯಾವುದೋ ಸಿನಿಮಾಕ್ಕೆ ಹೋದಾಗ, ಅದಕ್ಕೆ ಈ ನಾಟಕಗಳು ಕಲಿಸೋದ್ರಿಂದ, ನಿಮ್ಮ ಕಾಲೇಜಿನಲ್ಲಿ ರಂಗ ಶಿಬಿರ ಮಾಡೋದ್ರಿಂದ, ವರ್ಕ್ಶಾಪ್ಸ್ ಮಾಡೋದ್ರಿಂದ ಅದು ಹೆಲ್ಪ್ ಮಾಡುತ್ತೆ. ಅದೇ ಥರ ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆರ್ಮಿ ಕಾಲೇಜ್ಗಳು, ಡೆಂಟಲ್ ಕಾಲೇಜ್ಗಳು, ಆಯುರ್ವೇದಿಕ್ ಕಾಲೇಜ್ಗಳು, ಏನೇನು ಕಾಲೇಜು ಅಂತ ಈ ಭೂಮಿ ಮೇಲಿದೆ ಅಲ್ಲೆಲ್ಲ ಹೈಸ್ಕೂಲು ಕಾಲೇಜ್ಗಳಲ್ಲಿ ಒಬ್ಬ ರಂಗ ಶಿಕ್ಷಕ ನೇಮಿಸಬೇಕು, ನಾಟಕಗಳನ್ನ ಕಲಿಸ್ಬೇಕು, ಥಿಯೇಟರ್ನ ಒಂದು ಸಬ್ಜೆಕ್ಟ್ ಮಾಡಬೇಕು. ಆವಾಗ ಭಾಷೆ ಇಂಪ್ರೂವ್ ಆಗುತ್ತೆ, ಎಲ್ಲ ಹುಡುಗ ಹುಡುಗಿಗೆ ಚೆನ್ನಾಗಿ ಮಾತಾಡುವುದು ಅಭ್ಯಾಸ ಆಗುತ್ತೆ. ಭಾಷೆಯ ಚಂದವನ್ನು, ಅದು ದಕ್ಷಿಣ ಕನ್ನಡದ ಭಾಷೆ ಆಗಲಿ, ಉತ್ತರ ಕರ್ನಾಟಕದ ಭಾಷೆ ಆಗಲಿ, ಮಂಗಳೂರು ಭಾಷೆ ಆಗಲಿ, ಆಡೋದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ನನಗೆ ಬಲವಾದ ನಂಬಿಕೆ. ಒಂದು ನಾಟಕ ಒಂದು ಸಮಾಜನೇ ಒಂದು ನಾಟಕ ಒಂದು ಸಮಾಜವನ್ನೇ ಬದಲು ಮಾಡುತ್ತೆ ಸರ್, ಇದಕ್ಕೆ ಒಂದು ಉದಾಹರಣೆ ಕೊಡ್ತೀರಾ? ಒಂದು ನಾಟಕ ಒಂದು ಸಮಾಜನೇ ಬದಲಾವಣೆ ಮಾಡುತ್ತೆ ಅಂತ ಪೂರ್ಣ ಪ್ರಮಾಣದಲ್ಲಿ ನೇರವಾಗಿ ವೇಗ ಆಗಿ ಅಂದ್ರೆ ಭಾಳ ಆತುರದಿಂದ ಹೇಳಲಾರೆ. ಆದರೆ ನಾಟಕ ಚಳುವಳಿ ಸಮಾಜವನ್ನು ಬದಲಾವಣೆ ಮಾಡ್ತದೆ. ಇವಾಗ ರಂಗಭೂಮಿಯಿಂದ ಒಂದು ಬದಲಾವಣೆ ಆಗುತ್ತೆ ಅಂತಂದ್ರೆ ನೋಡಿ, ಬೆಲ್ಚಿ ಅಂತ ಒಂದು ಊರಿನಲ್ಲಿ ದಲಿತರನ್ನೆಲ್ಲ ಕೊಂದುಬಿಟ್ರು, ಭಾಳ ತೊಂದರೆ ಆಗೋಯ್ತು. 100 ಜನ ದಲಿತರನ್ನ ಸುಟ್ಟುಬಿಟ್ರು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯಿತು, ಏನೇನೋ ಆಯಿತು. ಇದನ್ನು ಬೆಲ್ಚಿ ಅಂತಲೇ ಒಂದು ನಾಟಕ ಮಾಡಿದ್ರು. ಆವಾಗ ಸಮಾಜ ಎತ್ತೆಚ್ಕೊಂತು, ಇದು ಹೆಚ್ಚಿನ ಆಗಬಾರ್ದು ಅಂತ ಗಲಾಟೆ ಶುರುವಾಯಿತು. ನಿಧಾನವಾಗಿ ಬದಲು ಕಾಣಿಸ್ಕೊಂತು. ಅದೇ ಥರ ಇನ್ನೊಂದು ಯಾವುದೋ ಒಂದು ಸಂಪತ್ತಿಗೆ ಸವಾಲು ಅಂತ ಒಂದು ನಾಟಕ ಆಯಿತು. ಎಲ್ಲ ಉತ್ತರ ಕರ್ನಾಟಕ ಅಲ್ಲಿ ನೋಡ್ಬಿಟ್ಟು ಬರೀ ಶ್ರೀಮಂತರಿಗೆ ಮಾತ್ರ ಹೆಣ್ಣು ಕೊಡಬೇಕು ಅಂತ ಮಕ್ಳಿಗೆ ಮಾತ್ರ ನೋಡ್ಕೊ, ತಪ್ಪು, ಅದು ಕಮ್ಮಿ ಆಯಿತು. ಇದು ನಿಧಾನವಾಗಿ ಸಮಾಜವನ್ನು ಬದಲಾವಣೆ ಮಾಡುವ ಪ್ರಕ್ರಿಯೆ ಕಲೆಯ ಮೂಲಕ ನಿಧಾನವಾಗಿ ಆಗುವಂಥದ್ದು. ಅದು ತಲೆಮಾರುಗಳು ತಗೋತದೆ, ಏಕ್ದಮ್ ರಾತ್ರೋರಾತ್ರಿ ಆಗುವಂಥದ್ದಲ್ಲ. ಆದರೆ ಆ ಥರದ ಅನೇಕ ಮನೆಗಳಲ್ಲಿ ಮದುಮಗಳು ನಾಟಕ ಮೈಸೂರು ರಂಗಾಯಣದಲ್ಲಿ ಆಯಿತು. 1 ಶೋ 2 ಶೋ 10 ಶೋ, ಇವತ್ತಾಗಲೇ ಬೆಂಗಳೂರು ಯೂನಿವರ್ಸಿಟಿಗೂ ಸ್ಪ್ರೆಡ್ ಆಗಿ 100 ಶೋ ಆಯಿತು. ನಾನು ತುಂಬ ಸಂತೋಷ ಪಟ್ಕೊಂಡೆ. ಅಷ್ಟು ದೊಡ್ಡ ನಾಟಕ ಆಗಿದ್ದರಿಂದ ಇನ್ನೊಂದಷ್ಟು ಲಕ್ಷ ಪ್ರತಿಗಳ ಖರ್ಚು. ಅದು ಬುಕ್ ಓದೋಕ್ಕೆ ಶುರು ಮಾಡಿದ್ರಲ್ಲ, ಬುಕ್ ಓದೋದೇ ಮರೆಯಾಗಿರೋ ಕಾಲದಲ್ಲಿ ಒಂದು ಬುಕ್ ತೊಗೊಂಡು ಅದನ್ನು ಓದ್ತಾರೆ. ಪರ್ವ ನಾಟಕ ಆಯಿತು. ಪರ್ವ ನಾಟಕವನ್ನು ನೋಡಿ ಎಲ್ಲ ಬುಕ್ ಓದೋಕ್ಕೆ ಶುರು ಮಾಡಿದ್ರು, ಸಾಹಿತ್ಯದ ಕಡೆಗೆ ಬಂದರು. ಇದೆಲ್ಲ ಸಣ್ಣ 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 ಬದಲಾವಣೆಗಳು. ಆಮೇಲೆ ಒಂದು ನಾಟಕ ಮಾಡೋದ್ರಿಂದ ನೀವು ಅಕಸ್ಮಾತ್ ಒಂದು ನಾಟಕ ಮಾಡ್ತೀರಿ, ಯಾವುದೋ ಒಂದು ಪರ್ವ ನಾಟಕ ಮಾಡ್ತೀರಿ ಅಂದ್ಕೊಳ್ಳಿ, ನೀವು ಭೈರಪ್ಪನವ್ರ ಬಗ್ಗೆ ಒಂಚೂರು ತಿಳ್ಕೊಬೋದು, ಕನ್ನಡ ಸಾಹಿತ್ಯದ ಬಗ್ಗೆ ಒಂಚೂರು ಗೊತ್ತಾಯಿತು, ರಾಮನ ಬಗ್ಗೆ ತಿಳ್ಕೊಳ್ಳೇಬೇಕು, ಕೃಷ್ಣನ ಬಗ್ಗೆ ತಿಳ್ಕೊಳ್ಳೇಬೇಕು, ಶಕುನಿ ಬಗ್ಗೆ ತಿಳ್ಕೊಳ್ಳೇಬೇಕು, ಆಮೇಲೆ ಪಾಂಚಾಲಿ ಬಗ್ಗೆ ತಿಳ್ಕೊಳ್ಳೇಬೇಕು,
ಶಕುನಿ ಬೇರೆ ಬೇರೆ ಅನೇಕ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಿ, ಅದೇ ಥರದ ಪಾತ್ರಗಳು ನಿಮ್ಮ ನಿಜ ಜೀವನದಲ್ಲಿ ಬದುಕಿಂತ ಹೋಗುತ್ತೆ. ಆಮೇಲೆ ಕಾಸ್ಟ್ಯೂಮ್ ಬಟ್ಟೆಗಳು ಹಾಕೋದ ಬಣ್ಣ ಎಂಥದ್ದು ಹಾಕೋ, ಒಂದು ಮದುವೆಗೆ ಎಂಥ ಬಣ್ಣ ಹಾಕೊಂಡು ಹೋಗ್ಬೇಕು, ಹಳ್ಳಿಲಿ ಇರ್ಬೇಕಾದ್ರೆ ಎಂಥ ಬಣ್ಣ ಹಾಕೋ, ರಾತ್ರಿ ಮಲ್ಕೋಬೇಕಾದ್ರೆ ಮನೇಲಿ ಯಾವ ಥರ ಬಟ್ಟೆ ಹಾಕೋಬೇಕು, ಯಾವ್ದಾದ್ರು ಸಾವಿಗೆ ಹೋಗ್ಬೇಕಾದ್ರೆ ಏನು ಬಟ್ಟೆ ಕಲರ್ ಹಾಕೋಬೇಕು, ಟೆಕ್ಸ್ಚರ್ ಗೊತ್ತಾಯಿತು ನಿಮಗೆ, ಒಂದು ಸೈನ್ಸ್ ಗೊತ್ತಾಯಿತು. ರಂಗಶಿಕ್ಷಣ ಅನ್ನುವುದು, ನಾಟಕ ಅನ್ನುವುದು ನಿಧಾನವಾಗಿ ಸಮಾಜವನ್ನು ಬದಲು ಮಾಡುವ, ಅದಕ್ಕೆ ಸದಭಿರುಚಿಯನ್ನು ಕಲಿಸಿಕೊಡುವ ಪ್ರಕ್ರಿಯೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಅದನ್ನು ಹೇಳಲಿಕ್ಕೆ ಒಳ್ಳೆ ಶಿಷ್ಯರು ಮಾತ್ರ ಅಲ್ಲ, ಒಳ್ಳೆ ಗುರುಗಳು ಬೇಕು ಅಂತ ನನ್ನ ವಾದ. ತುಂಬ ಯಕ್ಷಗಾನ ನೋಡೋದ್ರಿಂದ ಬಹಳ ದೊಡ್ಡ ಸೌಭಾಗ್ಯ ಇದೆ. ಯಕ್ಷಗಾನದ ಲಯ, ಸಾಹಿತ್ಯ, ರಾಮಾಯಣ, ಮಹಾಭಾರತ ಮತ್ತು ಹಾಡುಗಾರಿಕೆ ಮತ್ತು ಎಲ್ಲ ಚಂಡೆಯ ಪವರು, ಮದ್ದಳೆ ಪವರು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾಟಕ ನೋಡಬೇಕು ಅಂತ ಆಸೆ ಪಡ್ತೀನಿ. ಕನ್ನಡ ಸಾಹಿತ್ಯದ ಯಾವುದಾದ್ರೂ ಒಂದು ನಾಟಕವನ್ನ ಕನ್ನಡ ಸಾಹಿತ್ಯದ ಯಾವುದಾದ್ರೂ ಒಂದು ಕೃತಿಯನ್ನ ನಾಟಕವನ್ನಾಗಿ ಪರಿವರ್ತಿಸಲು ಯಾವತ್ತಾದ್ರೂ ಆಸೆ ಪಟ್ಟಿದ್ದೀರಾ ಸರ್? ಇಲ್ಲ, ನನಗೆ ಪರ್ವ ಮಾಡಬೇಕು ಅಂತ ಆಸೆ ಇತ್ತು, ಯಾರೋ ಮಾಡಿಬಿಟ್ರು, ಹಂಗಾಗ್ಬಿಟ್ಟು. ಆಮೇಲೆ ಚಿದಂಬರ ರಹಸ್ಯ ಮಾಡಬೇಕು ಅಂದ್ಕೊಂಡಿದ್ದೆ, ಯಾರೋ ಮಾಡಿಬಿಟ್ರು. ಬೇಗದವ್ರು ನಾನು ಅಂದ್ಕೊಂಡಿದ್ದ ಅನೇಕ ಕೃತಿಗಳು ಈಗಾಗಲೇ ನಾಟಕವಾಗಿ ಬಂದ್ಬಿಡ್ತು. ಆದರೆ ಇಷ್ಟಾಗೂ ಕೆಲವು ಈಗ ಹಸಿರು ಹೊನ್ನು ಥರದ್ದು ನಾಟಕ ಮಾಡೋದು ಕಷ್ಟ, ಅದು ಮಾಡ್ಬೋದು. ಮತ್ತು ಹೇಳ್ತೀನಿ. ನಾನು ಪರ್ವ ಮಾಡಬೇಕು ಅಂದ್ಕೊಂಡಿದ್ದೆ, ಪರ್ವ ನಾಟಕ ಮಾಡಿಬಿಟ್ರು ಯಾರೋ ಆಗಲೇ. ಆಮೇಲೆ ತೇಜಸ್ವಿಯ ಅನೇಕ ಕೃತಿಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನೇ ಪಟ್ಕೊಂಡಿದ್ದು, ನಾನೀಗ ಮಾಡಿದೆ. ಇಷ್ಟಾಗಿ ಈಚೆಗೆ ಒಂದು ಕಾದಂಬರಿ ಭಾಳ ಅತ್ಯುತ್ತಮವಾದೊಂದು, ಭಾಳ ವಿಶೇಷವಾದ್ದು ಒಂದು ಓದಿದೆ. ಅದರ ಹೆಸರು ಬ್ರಹ್ಮ ಅಂತ, ಗೋಪಾಲಕೃಷ್ಣ ಪಯ್ಯನವರು ಬರೆದಿರೋದು. ಬ್ರಹ್ಮ ಅಂತ ಒಂದು ಅದ್ಭುತವಾದ ನಾವೆಲ್, ಅದನ್ನು ನಾಟಕ ಮಾಡಬೇಕು ಅಂತ ಆಸೆ ಮಾಡ್ತೀನಿ. ಮತ್ತು ಪುಟ್ಟಣ ಕಣಗಾಲ್ ಅವರ ಜೀವನ ಚರಿತ್ರೆಯನ್ನು ನಾಟಕ ಮಾಡಬೇಕು ಅಂತ. ಮತ್ತು ಇದನ್ನು ಹೇಳಕ್ಕೆ ಭಯ, ಇನ್ಯಾರು ಮಾಡಿಬಿಡ್ತಾರೆ ಅಂತ. ಆದ್ರೂ ರಾಜ್ಕುಮಾರ್ ಅವ್ರ ಕುರಿತಾದಂಥ ಅದ್ಭುತವಾದ್ದು ಮತ್ತು ರಜನಿಕಾಂತ್ ಅವ್ರ ಕುರಿತಾದಂಥ ಅದ್ಭುತವಾದ ಜೀವನ ಚರಿತ್ರೆನ ನಾಟಕ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ. ಅದು ತುಂಬ ಜನಕ್ಕೆ ರೋಲ್ ಮಾಡೆಲ್ ಆಗಿ ತಲುಪುತ್ತೆ ಅಂತ ಆಸೆ ಇದೆ. ನಿಮ್ಮ ಜೀವನದಲ್ಲಿ ಪ್ರೇರಣೆ ನೀಡಿದಂತಹ ವ್ಯಕ್ತಿ ಅಥವಾ ಯಾವುದಾದ್ರೂ ಘಟನೆ ಇದೆಯಾ ಸರ್? ನನ್ನ ಜೀವನಕ್ಕೆ ಎಂಥ ಸಂದರ್ಭದಲ್ಲೂ ನಾನು ತುಂಬ ಕೋಪಿಷ್ಟ, ಸ್ವಲ್ಪ ಭಾಳ ಒರಟಾಗಿ ಮಾತಾಡ್ಬಿಡ್ತೀನಿ, ಪಟ್ ಅಂತ. ಆದರೆ ನನಗೆ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಕಾಮಿಡಿ ಮಾಡ್ತೀನಿ, ತಮಾಷೆ ಮಾಡ್ತಾ ಇರ್ತೀನಿ. ಕಂಪ್ಲೀಟ್ ಡೈಲಿ ಲೈಫು ಅದಕ್ಕೂ ನನಗೂ ಸಂಬಂಧವೇ ಇಲ್ಲದೆ ಇರೋವಂಥ ವ್ಯಕ್ತಿತ್ವದಲ್ಲಿ ನನಗೆ ಎಲ್ಲವನ್ನೂ ಸ್ವಲ್ಪ ತಾಳ್ಮೆಯಿಂದ ಸಹಜವಾಗಿ ನೋಡೋಕ್ಕೆ, ಬದುಕೋಕ್ಕೆ ತುಂಬ ನಿನಗೆ ಆದರ್ಶ ಅಂತಿದ್ರೆ ಅದು ನನ್ನ ಜೀವನದ ದೊಡ್ಡ ಆದರ್ಶ ಗಾಂಧಿ. ಗಾಂಧಿಯಂಗೆ ಬದುಕು ತೋರಿಸ್ಬೇಕಪ್ಪ ಅಂತ ಆಸೆ ಆಗುತ್ತೆ, ಖುಷಿ ಆಗುತ್ತೆ. ಮುಂದಿನ ತಲೆಮಾರಿಗೆ ಗಾಂಧಿಯನ್ನು ಇವತ್ತಿನ ಎಲ್ಲ ಲೆಕ್ಚರರ್ಸ್ಗಳು, ಇವತ್ತಿನ ಎಲ್ಲ ಕಾಲೇಜ್ಗಳು ತಪ್ಪಾಗಿ ಪ್ರತಿಬಿಂಬಿಸಿ ಭಾಳ ನೋವಾಗುತ್ತೆ. ಆದರೆ ಗಾಂಧಿ ಹೇಳಿದ್ದು ಮಾರ್ಗವೇ ಬೇರೆ. ಗಾಂಧಿ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಗಾಂಧಿ ಅನ್ನೋದೊಂದು ಮಾರ್ಗ. ಅದು ನನಗೆ ಯಾವತ್ತೂ ಒಂದು ಮಾದರಿ ಅಂತ ಅನಿಸುತ್ತೆ. ನಿಮ್ಮನ್ನು ಹೆಚ್ಚು ಸವಾಲಿನಲ್ಲಿ ಇಟ್ಟಂತಹ ಪಾತ್ರ ಯಾವುದಾದ್ರೂ ಇದೆಯಾ? ಇವತ್ತಿನವರೆಗೂ ಸಿಕ್ಕಿಲ್ಲ, ಸಿಗಬೇಕು ಅಂತ ದೊಡ್ಡ ಆಸೆ. ಆರಂಭದಲ್ಲಿ ಈ ಆಸೆ ಅನ್ನುವ ಸೀರಿಯಲ್ ಮಾಡ್ತಾ ಇದ್ನಲ್ಲ, ಅದು ನನ್ನ ವ್ಯಕ್ತಿತ್ವ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಹೆಚ್ಚು ಕಾಮಿಡಿ ಪಾತ್ರ ಮಾಡಿಬಿಟ್ಟಿದ್ದೆ, ನಗಿಸ್ತಿದ್ದೆ, ತಮಾಷೆ ಮಾಡ್ತಿದ್ದೆ, ಜೋಗಳು ಮಾಡ್ತಿದ್ದೆ. ಎಲ್ಲ ಪಿಕ್ಚರ್ಗಳು ಮಂಡ್ಯ ರಮೇಶ್ ಕಾಮಿಡಿಯೇ ಮಾಡ್ತಾರೆ ಅಂತ. ಯಾಕೆಂದ್ರೆ ಮಜಾಡಾಕಿಸ್ ಮಾಡ್ಬಿಟ್ಟು 5 ವರ್ಷ ಮೆರೆದ್ಬಿಟ್ಟಿದ್ದೆ. ಏಕ್ದಮ್ ಬಾವಾ ಅಂತ ಕಿರ್ಚಿ ಇದರಲ್ಲಿ ಹಂಗಲ್ಲ ಮಗ, ಮಾಡಬಾರ್ದು, ತೊಂದರೆ ಮಾಡಬಾರ್ದಲ್ವಾ ಅಂತ ಹಿಂಗೆ ಮಾತಾಡೋ ಪಾತ್ರ ಮಾಡೋಕ್ಕೆ ಒಂದು ದೊಡ್ಡ ತ್ರಾಸ ಆಗ್ತಾಯಿತ್ತು. ಇದು ಸವಾಲೇನೆ, ಆದರೆ ನಿಧಾನವಾಗಿ ನನ್ನೊಳಗೆ ನನ್ನ ಅಪ್ಪ ಇಳಿದಿದ್ದರಿಂದ ಅದನ್ನು ಮಾಡೋದಕ್ಕೆ ಅನುಕೂಲ ಆಯಿತು. ಒಂದು ಸಂತೋಷ ಕೊಟ್ಟಿದೆ ನನಗೆ. ಇದು ದೊಡ್ಡ ಸವಾಲಿನ ಪಾತ್ರ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅಭಿನಯವನ್ನ ಹೊರತುಪಡಿಸಿದ್ರೆ ನಿಮಗೆ ಇಷ್ಟವಾದಂತಹ ಅಭ್ಯಾಸ ಯಾವುದಾದ್ರೂ ಇದೆಯಾ? ಹವ್ಯಾಸಗಳು ಅಂದರೆ ಈಚಿನ ದಿವಸಗಳಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಓದುವ ಹವ್ಯಾಸ ತುಂಬ ಇಷ್ಟ ಆಗುತ್ತೆ ನನಗೆ. ಮತ್ತು ರಂಗಭೂಮಿಯ ಕುರಿತಾದಂತಹ ಮತ್ತು ಅನಿಸಿದಂಥ ಜೀವನ ಅನುಭವಗಳನ್ನ ಬರೆಯೋದೊಂದು ಚಟ ಇದೆ ನನಗೆ. 2 ಪುಸ್ತಕಗಳು ಪ್ರಕಟ ಆಗಿದೆ, 3ನೇ ಪುಸ್ತಕ ಬರಿತಾ ಇದ್ದೀನಿ. ಅದು ಪ್ರಕಟ ಆಗ್ಬೋದು ಸದ್ಯದಲ್ಲಿ, ಗೊತ್ತಿಲ್ಲ. ಈಗ ನಡೀತಾ ಇದೆ ಅದರ ಕೃಷಿ. ಆದರೆ ಈ ಓದೋದು ಮತ್ತು ಬರೆಯೋದು ನನಗೆ ಹೆಚ್ಚು ಸಂತೋಷ ಕೊಡುತ್ತೆ. ಮತ್ತು ಅಭಿನಯ ಬಿಟ್ಟರೆ ನಾನು ಇನ್ನು ಮಾಡಬಹುದಾದಂಥ ಒಳ್ಳೆಯ ಕೆಲಸ ನನಗೇನಾದ್ರು ಇದ್ದರೆ ಅಭಿನಯವನ್ನು ಹೇಳ್ಕೊಡೋ ಕೆಲಸ. ಅದು ಯುವಕರಿಗೆ ನಿರಂತರವಾಗಿ ಮಾಡ್ತಾ ಬಂದೀನಿ, ನನ್ನ ಶಿಷ್ಯರು ಮಾಡ್ತಾ ಬಂದಿದ್ದಾರೆ. ಮತ್ತು ಮಕ್ಕಳಿಗೆ ನಾಟಕ ಕಲಿಸುವಾಗ ನಾನು ಕರ್ಗೆ ಹೋಗ್ಬಿಟ್ಟಿರ್ತೀನಿ. ಇದು ನನಗೆ ಸಂತೋಷ ಕೊಡುತ್ತೆ. ಮತ್ತು ಫ್ರೆಂಡ್ ಜೊತೆ ತಮಾಷೆ ಮಾಡ್ತಾ ಬೇಂದಾಸಾಗಿ ಕಳೆಯುವುದು ನನ್ನ ಅಭ್ಯಾಸ.
ಇಂದು ನಮ್ಮೊಂದಿಗಿದ್ದು ನಿಮ್ಮ ಅನುಭವವನ್ನು, ಕಲಾಪಯಣವನ್ನು, ರಂಗಭೂಮಿಯ ಮೇಲಿರುವಂತಹ ಅಚ್ಚಲವಾದ ಪ್ರೀತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳು ಸರ್. ಧನ್ಯವಾದಗಳು ಕಂದ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಕಾಲೇಜಿನ ಮಾಧ್ಯಮ ವಿಭಾಗದ, ಸಂವಹನ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ದೊಡ್ಡ ಯಶಸ್ಸು ಸಿಗಲಿ. ನಿಮಗೆಲ್ಲ ಮುಂದೊಂದು ದಿನ ಬಹಳ ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಭಾಳ ಪ್ರೀತಿಯಿಂದ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.